ನಮಸ್ತೆ. 888 ಕನ್ನಡ ಟಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್ ವಾರದ ರೀಡಿಂಗ್, ಜೂನ್ ಮಂತ್ ಮೊದಲನೇ ವಾರದ ರೀಡಿಂಗ್. ಎಸ್, ಈ ಒಂದು ಜೂನ್ ಮೊದಲನೇ ವೀಕಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆ ನಿಮ್ಮ ಲೈಫಲ್ಲಿ ಬರ್ತಿದೆ, ಏನೆಲ್ಲ ಅವಕಾಶಗಳು ಸಿಗ್ತಿದೆ ನೋಡೋಣ. ಒಂದು ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮ ಇಷ್ಟವಾದ ಪೈಲ್ನ ಚಾಯ್ಸ್ ಮಾಡ್ಕೊಳ್ಳಿ. ಪೈಲ್ ನಂಬರ್ 1 ಹಾಗೂ ಪೈಲ್ ನಂಬರ್ 2. ಎಸ್, ಐ ಹೋಪ್ ಚಾಯ್ಸ್ ಮಾಡಿದಿರಾ ಅಂತ ಅನ್ಕೋತೀನಿ. ಪೈಲ್ ನಂಬರ್ 1, ಈ ಒಂದು ವೀಕ್ ಏನೆಲ್ಲ ಚೇಂಜಸ್ ಪೈಲ್ ನಂಬರ್ 1ಗೆ ಬರ್ತಿದೆ ನೋಡೋಣ. ಒಂದು ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥನೆ ಮಾಡಿ ಒಂದು ರೀಡಿಂಗ್ನ ನೋಡಿ. ಯಾವ್ದು ರೆಸನೇಟ್ ಆಗುತ್ತೆ ಅದನ್ನ ತಗೊಳ್ಳಿ, ರೆಸನೇಟ್ ಆಗಿಲ್ಲದೆ ಇರೋದನ್ನ ಇಲ್ಲೇ ಬಿಟ್ಬಿಡಿ. ಥ್ಯಾಂಕ್ ಯು ಸೋ ವೆರಿ ಮಚ್ ನಿಮ್ಮ ಕಮೆಂಟ್ಸ್ಗೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯಾಗಿ ನನಗೆ ಸಪೋರ್ಟ್ ಮಾಡ್ತೀರಿ. ಎಸ್, ಪೈಲ್ ನಂಬರ್ 1 ಮೊದಲನೇದಾಗಿ ಬೆಲ್ ಏನ್ ಮೆಸೇಜ್ ಕೊಡುತ್ತೆ ನಿಮ್ಗಾಗಿ ನೋಡೋಣ. ಪೈಲ್ ನಂಬರ್ 1 ಈ ಒಂದು ಮೆಸೇಜ್ನ ಲಾಸ್ಟ್ ಅಲ್ಲಿ ನೋಡೋಣ. ಮೊದಲೇದಾಗಿ ಕಾರ್ಡ್ಸ್ ಇಂದ ಏನ್ ಬ್ಲೆಸ್ಸಿಂಗ್ಸ್, ಏನ್ ಮೆಸೇಜಸ್ ಸಿಗ್ತಿದೆ ನಿಮ್ಗೆ ನೋಡೋಣ. ತುಂಬಾ ವರಿ ಮಾಡ್ತಿದ್ದೀರಾ ಯಾವುದೋ ಒಂದು ವಿಚಾರಕ್ಕೆ, ಕೆಟ್ಟ ದೃಷ್ಟಿಗಳು ಏನಿತ್ತು ಅದರಿಂದ ನೀವು ಎಷ್ಟೊಂದು ಸಫರ್ ಪಟ್ಟಿದ್ದೀರಾ. ಪೈಲ್ ನಂಬರ್ 1 ಅದರಿಂದ ನೀವು ಈಚೆ ಬರ್ತಿದ್ದೀರಾ. ಜೊತೆಗೆ ಏನೋ ಒಂದು ಅರಿಕೆಗಳನ್ನ ಮಾಡಿದ್ರಿ, ಅಥವಾ ಏನು ನೀವು ಕೇಳ್ಕೊಂಡಿದ್ರಿ, ಸಂಕಲ್ಪ ಮಾಡಿದ್ರಿ, ಅಥವಾ ಆಸೆ ಇನ್ನೂ ಈಡೇರಿಲ್ಲ ಅಂತ ನೀವು ಅಂದ್ಕೊಂಡಿದ್ರೆ, ಎಲ್ಲಿ ನೀವು ಅರಿಕೆನ ಮಾಡ್ತಿದ್ದೀರಾ, ಎಲ್ಲಿ ಅರಿಕೆ ಮಾಡಿದ್ದೀರಾ ಆ ಕ್ಷೇತ್ರದಿಂದನೇ ನಿಮಗೆ ಸಾಕಷ್ಟು ಈ ಒಂದು ವೀಕಲ್ಲಿ ಬದಲಾವಣೆಗಳು ಬರ್ತಿದೆ. ಜೊತೆಗೆ ಎಲ್ಲಿ ನೀವು ಸೋತಿದ್ದೀರಾ ಅದಕ್ಕಿಂತ ದೊಡ್ಡ ಮಟ್ಟದ ಗೆಲುವನ್ನ ನೀವು ಸಿದ್ಧಪಡಿಸ್ಕೊತಿದ್ದೀರಾ. ನಿಮ್ಮನ್ನ ಸೋಲ್ಸಿದ್ದಾರೆ, ನಿಮಗೆ ನೋವು ಮಾಡಿದ್ದಾರೆ ಅಂತ ನೀವು ಏನು ಬೇಜಾರು ಮಾಡ್ಕೊಂಡಿದ್ದೀರಾ, ಅಲ್ಲೇ ನೀವು ಗೆಲ್ತಾ ಇದ್ದೀರಾ. ನಿಮ್ಮ ಗೆಲುವನ್ನ ಯಾರು ಕಿತ್ಕೊಳ್ಳಿಕ್ಕೆ ಆಗೋದಿಲ್ಲ. ಎಸ್, ಈ ಒಂದು ವೀಕಲ್ಲಿ ಸಾಕಷ್ಟು ನಿಮ್ಮ ಮನೆ ಬಾಗಿಲಿಗೆ ಅವಕಾಶಗಳು ಹುಡ್ಕೊಂಡು ಬರ್ತಿದೆ. ಪೈಲ್ ನಂಬರ್ 1 ಸಕ್ಸಸ್ಫುಲ್ ವೀಕ್ ಅಂತಾನೆ ಹೇಳ್ಬಹುದು ಪೈಲ್ ನಂಬರ್ 1ಗೆ. ಎಸ್, ಏನು ಸಡನ್ ಚೇಂಜಸ್ನ ಮಾಡ್ಕೋತಿದ್ದೀರಾ, ಸಡನ್ ಡಿಸಿಷನ್ಸ್ನ ತಗೋತಿದ್ದೀರಾ, ಸಡನ್ ಆಗಿ ಟ್ರಾವೆಲಿಂಗ್ ಹೊರಡ್ತಿರಬಹುದು. ಎಸ್, ಯಾವುದೋ ಒಂದು ವಿಚಾರದಲ್ಲಿ ಸಾಕಷ್ಟು ಗೊಂದಲತೆ ನಿಮಗೆ ಕಾಡಿಸ್ತಿರಬಹುದು ಈ ಒಂದು ವೀಕಲ್ಲಿ, ಅಥವಾ ಆ ಗೊಂದಲತೆಯಿಂದ ನಿಮಗೆ ರಿಲೀಸ್ ಸಿಗ್ತಿರ್ಬೇಕಾದ್ರೆ ಆ ಒಂದು ಮೆಸೇಜಿಂದ, ಆ ಒಂದು ನೀವೇನು ವರಿ ಮಾಡ್ತಿದ್ದೀರಾ ಅದರಿಂದ ನಾನು ಈಚೆ ಬರಬೇಕು ಅಂತ ನೀವು ಪ್ರಯತ್ನ ಪಡ್ತಿದ್ದೀರಲ್ಲ, ಅದರಿಂದ ನೀವು ಈಚೆ ಬರ್ತಿದ್ದೀರಾ. ಪ್ರೀತಿ ವಿಚಾರದಲ್ಲಿ ಸಾಕಷ್ಟು ನಿಮ್ಮ ಪ್ರೀತಿಯ ವಿಚಾರದಲ್ಲಿ ನೋವಾಗಿತ್ತು, ಟಾಂಟ್ ಆಗಿತ್ತು ನಿಮ್ಮ ಪರ್ಸನ್ ಇಂದ, ಆ ಪರ್ಸನ್ ನಿಮ್ಮ ಲೈಫಿಗೆ ವಾಪಸ್ ಬಂದು ಸಾರಿ ಕೇಳೋ ಟೈಮ್ ಕೂಡ ಇದೆ. ಅಂಡ್ ಹೊಸ ಪ್ರಪೋಸಲ್ ಬರ್ತಿದೆ, ಮ್ಯಾರೇಜ್ ಕಮಿಟ್ಮೆಂಟ್ ಬರ್ತಿದೆ ಸಿಂಗಲ್ಸಿಗೆ. ಜೊತೆಗೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಏನು ನೋವನ್ನ ನೋಡಿದ್ರಿ, ಏನು ನಿಮಗೆ ಹರ್ಟ್ ಆಗಿತ್ತು, ಏನು ನಿಮಗೆ ನೆಗೆಟಿವಿಟೀಸ್ ಆಗಿತ್ತು, ಅದರಿಂದ ನೀವು ಈಚೆ ಬರ್ತಿದ್ದೀರಾ. ತುಂಬಾ ಪ್ರೊಟೆಕ್ಷನ್ ಸಿಗ್ತಿದೆ. ಆ ಪ್ರೊಟೆಕ್ಷನ್ ಈ ಒಂದು ವೀಕಲ್ಲಿ ನಿಮಗೆ ಸಾಕಷ್ಟು ಬದಲಾವಣೆನ ನಿಮಗೆ ತಂದ್ಕೊಡ್ತಿದೆ. ಅಂಡ್ ನೀವೇನಕ್ಕೋಸ್ಕರ ನಿರೀಕ್ಷಿಸ್ತಾ ವೆಯ್ಟ್ ಮಾಡ್ತಾ ಇಷ್ಟು ತಿಂಗಳುಗಳು, ಇಷ್ಟು ವರ್ಷಗಳು ವೆಯ್ಟ್ ಮಾಡ್ತಿದ್ರಿ, ಆ ಒಂದು ದಿನ ಈ ಒಂದು ವೀಕಲ್ಲಿ ಸಿಗ್ತಿದೆ. ಪೈಲ್ ನಂಬರ್ 2ಗೆ ಅವಕಾಶ ನಿಮಗೆ ಸಿಗ್ತಿದೆ, ಉಪಯೋಗಿಸ್ಕೋತಿದ್ದೀರಾ, ದಾರಿ ಸಿಗ್ತಿದೆ, ಎಂಜಾಯ್ಮೆಂಟ್ಸ್ ಇದೆ. ಇಷ್ಟು ದಿವಸ ಹತ್ತಿದ್ದು ಸಾಕು. ಪೈಲ್ ನಂಬರ್ 1 ತುಂಬಾ ನೋವು ತಿಂದಿದ್ದೀರಾ, ಹತ್ತಿದ್ದೀರಾ, ಭಾವುಕರಾಗಿದ್ದೀರಾ, ಮನಸ್ಸಲ್ಲಿರೋ ನೋವನ್ನ ಯಾರೊಟ್ಟಿಗೂ ಶೇರ್ ಮಾಡೋಕ್ಕಾಗ್ತಿಲ್ಲ. ಈಗ ಅದೆಲ್ಲವೂ ತೊಳೆದು ಹೋಗಿ ಹೊಸದು ನಿಮ್ಮ ಮನೆಯ ಬಾಗಿಲಿಗೆ ಬರ್ತಿದೆ, ಸ್ವೀಕಾರ ಮಾಡ್ತಿದ್ದೀರಾ. ಹೊಸ ಅತಿಥಿಗಳು ಬರ್ತಿದ್ದಾರೆ ನಿಮ್ಮ ಲೈಫಿಗೆ. ಯಾರಿಂದ ನಿಮಗೆ ಡಿಸಪಾಯಿಂಟ್ ಆಗಿತ್ತು, ಯಾರಿಂದ ಹರ್ಟ್ ಆಗಿತ್ತು, ಯಾರು ನಿಮಗೆ ಶತ್ರು ತರ ನಿಮಗೆ ಅನಿಸ್ತಿದ್ರು, ಆ ವ್ಯಕ್ತಿಯಿಂದನೇ ನಿಮಗೆ ಸಾಕಷ್ಟು ಈ ವೀಕಲ್ಲಿ ಹ್ಯಾಪಿ ಇದೆ. ಆ ವ್ಯಕ್ತಿಗಳೇ ನಿಮ್ಮನ್ನ ಹುಡ್ಕೊಂಡು ಬಂದು ಸಾರಿ ಕೇಳ್ತಿದ್ದಾರೆ. ನೀವು ಬೇಡ ಅಂದ್ರು, ನೀವು ಅವ್ರನ್ನ ತೆಳ್ಳಿದ್ರು, ಅವ್ರು ನಿಮ್ಮ ಲೈಫಿಗೆ ಈ ಒಂದು ವೀಕಿಗೆ ಬರ್ತಿದ್ದಾರೆ. ಅವ್ರನ್ನ ಹೇಗೆ ಸ್ವೀಕಾರ ಮಾಡ್ತೀರಾ,
ಏನು ಮಾಡ್ತೀರಾ ಅದು ನಿಮಗೆ ಬಿಟ್ಟಂತಹ ವಿಚಾರ. ಎಸ್, ಯಾವುದು ಸರಿ ಅಂತ ಅನಿಸುತ್ತೆ ಆ ಒಂದು ಕೆಲಸಕ್ಕೆ ನೀವು ಹೆಚ್ಚು ಮುಂದೆ ನುಗ್ಗಿ ಹೋಗ್ತಿದ್ದೀರಾ. ಪಾಯಿಂಟ್ ನಂಬರ್ 1. ಎಸ್, ಹೆಲ್ತ್ ಬಗ್ಗೆ ಏನು ನಿಮಗೆ ವರಿ ಇತ್ತು, ಹೆಲ್ತ್ ಕೂಡ ವೆಲ್ ಆಗ್ತಿದೆ. ಇತ್ತೀಚಿನ ದಿನಗಳಲ್ಲಿ ಹಿಂದೆ ತುಂಬಾ ನೀವು ಹೆಲ್ತ್ ಬಗ್ಗೆ ತುಂಬಾ ವರಿ ಮಾಡ್ತಿದ್ರಿ, ನರ್ವಸ್ ಆಗ್ತಿತ್ತು, ಹೆಡ್ ಪೈನ್ ಇತ್ತು, ಜಾಯಿಂಟ್ಸ್ ಪೈನ್ ಇತ್ತು, ಸ್ಟಮಕ್ ಪೈನ್ ಇತ್ತು. ಆಯುರ್ವೇದಿಕ್ ಮೆಡಿಸಿನ್ಸ್ ಯಾರು ತಗೋತಿದ್ದೀರಾ? ಪಾಯಿಂಟ್ ನಂಬರ್ 1. ಸೊ ಎಲ್ಲವೂ ಸ್ಟಾಪ್ ಮಾಡಿ. ನಿಮಗೆ ಯಾವ ಮೆಡಿಸನ್ನು ನಿಮಗೆ ಇವಾಗ ಅಗತ್ಯ ಇಲ್ಲದೆ ಇರಬಹುದು. ಎಲ್ಲವೂ ನೀವು ಗುಣಮುಖರಾಗ್ತಿದ್ದೀರಾ ನಿಮ್ಮ ಒಂದು ಆರೋಗ್ಯದ ವಿಚಾರದಲ್ಲಿ. ಆ್ಯಂಡ್ ಏಂಜಲ್ ತುಂಬಾನೇ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ಹೆಚ್ಚಾಗಿ ನೀವು ನಂಬಿರೋ ಆ ಶಕ್ತಿ ದೇವರು ನಿಮ್ಮನ್ನ ಕೈ ಹಿಡಿದು ನಡೆಸೋ ಟೈಮ್ ಈ ಒಂದು ವೀಕಲ್ಲಿ ನೀವು ಅದನ್ನು ನೋಡ್ತಿದ್ದೀರಾ. ಆ ಅನುಭವ ನಿಮ್ಗೆ ಆಗ್ತಿದೆ. ಯಾವುದೋ ಒಂದು ಶಕ್ತಿ ನಿಮ್ಮನ್ನ ಹೆಚ್ಚು ಕಾಪಾಡ್ತಿದೆ, ಪ್ರೊಟೆಕ್ಷನ್ ಮಾಡ್ತಿದೆ, ನೀವು ಕೇಳಿದ್ದನ್ನ ಕೊಡ್ತಿದೆ. ನಿಮ್ಮ ಮಾತಿಗೆ ನೀವು ತಪ್ಪಬಾರದು ಅಷ್ಟೇ. ಯಾರೋ ನೀವು ಕೊಟ್ಟಿರೋ ಮಾತನ್ನ ತಪ್ಪಬಹುದು ಈ ಒಂದು ವೀಕ್. ಅದನ್ನ ತಪ್ಪಿ ನಡಿಬೇಡಿ. ಮುಂದೆ ಅದೆಲ್ಲೋ ನಿಮಗೆ ಅದು ನೀವು ಎಡವಟ್ಟು ಮಾಡಿಕೊಂಡ್ರೆ ಅದನ್ನ ನೀವು ಮುಂದೆ ಸಫರ್ ಮಾಡಬಹುದು. ನೀವು ಸ್ವಲ್ಪ ಅದ್ರ ಬಗ್ಗೆ ಜಾಗರೂಕವಾಗಿ ನಿರ್ಧಾರಗಳನ್ನ ತಗೊಳ್ಳಿ. ಸಾಕಷ್ಟು ಸಕ್ಸಸ್ನ ನೀವು ನೋಡ್ತೀರಾ. ಎಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಅಥವಾ ಎಲ್ಲಿ ಹೊಸ ಬಿಸ್ನೆಸ್ನ ನೀವು ಕೈ ಹಾಕ್ತಿದ್ದೀರಾ ಈ ಒಂದು ವೀಕಲ್ಲಿ, ಅಲ್ಲಿ ತುಂಬಾ ನಿಮಗೆ ಪ್ರೊಟೆಕ್ಷನ್ಸ್ ಇದೆ, ಹ್ಯಾಪಿನೆಸ್ ಇದೆ, ಅಭಿವೃದ್ಧಿ ಇದೆ, ಪ್ರೀತಿ ಸಿಗ್ತಿದೆ ಆ್ಯಂಡ್ ಸಪೋರ್ಟಿವ್ ಪರ್ಸನ್ಸ್ ನಿಮ್ಮ ಲೈಫಿಗೆ ಸಿಗ್ತಿದ್ದಾರೆ. ಆ್ಯಂಡ್ ತುಂಬಾನೇ ಫ್ರೆಶ್ನೆಸ್ ಇದೆ ಈ ಒಂದು ವೀಕಲ್ಲಿ. ಆ ಫ್ರೆಶ್ನೆಸ್ ಹೇಗೆ ನೀವು ಅನುಭವಿಸಿದ ಮೇಲೆ ಈ ಒಂದು ವೀಕ್ ಗೊತ್ತಾಗೋದು. ಹೆಚ್ಚು ಹ್ಯಾಪಿನೆಸ್ ಇದೆ. ಸೀತಾದೇವಿಗೆ ಎಷ್ಟು ಪರೀಕ್ಷೆಗಳಾಗಿತ್ತು, ಎಷ್ಟು ನೋವುಗಳಾಗಿತ್ತು, ಎಷ್ಟು ಸಹಿಸಿದ್ದಾರೆ, ಅಷ್ಟು ನೀವು ಪೇನನ್ನು ಅನುಭವಿಸಿದ್ದೀರಾ. ಇಲ್ಲಿ ಆ ಪೇನ್ ಎಲ್ಲವೂ ಹೋಗಿ ಹೊಸತನ ನಿಮ್ಮ ಲೈಫಿಗೆ ಖಂಡಿತವಾಗಿಯೂ ಈ ಒಂದು ವೀಕಲ್ಲಿ ನೀವು ನಂಬಿರೋ ದೇವರು ನಿಮಗೆ ಕೊಡ್ತಿದ್ದಾರೆ. ಹೆಚ್ಚು ಅಳಿಲನ್ನ ನೋಡ್ತಿದ್ದೀರಾ, ಹೆಚ್ಚು ಹಣಕಾಸಿನದಲ್ಲಿ ಅಭಿವೃದ್ಧಿನ ನೋಡ್ತಿದ್ದೀರಾ. ಅಳಿಲು ನಿಮ್ಮ ಕಣ್ಣಿಗೆ ಕಾಣಿಸ್ತಿದೆ ಹೆಚ್ಚು ಈ ಒಂದು ವೀಕಲ್ಲಿ. ಆ್ಯಂಡ್ ಧರ್ಮದ ಮೊರೆ ಹೋಗ್ತಿದ್ದೀರಾ, ಧರ್ಮ ದಾರಿಯಲ್ಲಿ ನಡೀತಿದ್ದೀರಾ. ಸೊ ಹೆಚ್ಚು ಮಂಜುನಾಥನ ನೀವು ಪ್ರಾರ್ಥನೆ ಮಾಡ್ತಿದ್ದೀರಾ. ಹೆಚ್ಚು ಶಕ್ತಿ ನಿಮ್ಮಲ್ಲಿದೆ. ಆ ಶಕ್ತಿ ನಿಮ್ಮನ್ನ ಯಾರು ಹೆಚ್ಚು ಪರೀಕ್ಷೆ ಮಾಡಿದರೋ ಆಗ ನೀವು ಅಲ್ಲಿ ನಿಮ್ಮ ಶಕ್ತಿನ ರೆಪ್ರೆಸೆಂಟ್ ಮಾಡ್ತಿದ್ದೀರಾ. ನೀವೇನು ಅನ್ನೋದನ್ನ ತೋರಿಸ್ತಿದ್ದೀರಾ. ನಿಮ್ಮದೇ ದಾರಿನ ಹುಡುಕ್ತಿದ್ದೀರಾ. ಪಾಯಿಂಟ್ ನಂಬರ್ 1. ಎಸ್, ಈ ಹಿಂದೆ ಏನು ವರಿ ಇತ್ತು, ನಿಮ್ಮ ಲೈಫಿಗೆ ಪ್ರೀತಿ ಇಲ್ಲ, ತುಂಬ ಪ್ರಪೋಸಲ್ ಬಂದಿದೆ, ಮ್ಯಾರೇಜ್ ಫಿಕ್ಸ್ ಆಗ್ತಿಲ್ಲ ಅಂತ ನೀವೇನು ವರಿ ಮಾಡ್ತಿದ್ರಿ, ಆ ವರಿನೆಸ್ ಎಲ್ಲವೂ ಹೋಗ್ತಿದೆ. ಆ ವರಿನೆಸ್ ಜೊತೆಗೆ ಏನೋ ಒಂದು ಶಾಂತತೆ ಬೇಕಾಗಿದೆ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಹೆಚ್ಚು ನಿಮಗೆ ಪ್ರೋತ್ಸಾಹಿಸ್ತಿದ್ದಾರೆ, ಹೆಚ್ಚು ನಿಮಗೆ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ, ಹೆಚ್ಚು ನಿಮಗೆ ಗೈಡ್ ಮಾಡ್ತಿದ್ದಾರೆ. ನಿಮ್ಮಿಂದ ಆ ಪರ್ಸನ್ಗೆ ಸಾಕಷ್ಟು ಅದೃಷ್ಟ ಸಿಗ್ತಿದೆ. ನಿಮ್ಮಿಂದ ಆ ಪರ್ಸನ್ಗೆ ಸಾಕಷ್ಟು ಪ್ರೀತಿ ಸಿಗ್ತಿದೆ. ನಿಮ್ಮಿಂದ ಸಾಕಷ್ಟು ಅವಕಾಶಗಳು ಸಿಗ್ತಿದೆ. ನಿಮ್ಮ ಸೋಲ್ಮೇಟ್ಗೆ, ನಿಮ್ಮ ಪಾರ್ಟ್ನರ್ಗೆ, ನೀವು ಯಾರು ಈ ಒಂದು ವೀಕಲ್ಲಿ ಪ್ರಪೋಸಲ್ ಬರ್ತಿದೆ, ನೀವು ಒಪ್ಕೋತಿದ್ದೀರಾ. ನಿಮ್ಮಿಂದ ಅವ್ರಿಗೆ ಸಾಕಷ್ಟು ಎಲ್ಲವೂ ಅಭಿವೃದ್ಧಿ ಇದೆ. ಅವ್ರಿಗೆ ನಿಮ್ಮ ಲೈಫಿಗೆ ನೆಮ್ಮದಿ ಸಿಗ್ತಿದೆ ಆ ಪರ್ಸನಿಂದ. ನಿಮಗೆ ಆ ಪರ್ಸನಿಂದ ಏನು ಸಿಗ್ತಿದೆ ಅಂದರೆ ನೆಮ್ಮದಿ ಸಿಗ್ತಿದೆ, ಸಂತೋಷ ಸಿಗ್ತಿದೆ. ಎಸ್, ತುಂಬ ವರಿ ಮಾಡ್ತಿದ್ದೀರಾ ಕೆಲವರಲ್ಲಿ. ಆ್ಯಂಡ್ ಈ ಒಂದು ಪೈಲ್ ನಂಬರ್ 1 ಯಾರು ಚಾಯ್ಸ್ ಮಾಡಿದ್ದೀರಾ, ಕನ್ಫ್ಯೂಷನಲ್ಲಿ ಚಾಯ್ಸ್ ಮಾಡಿ ಈ ಒಂದು ಪೈಲ್ನ ಚಾಯ್ಸ್ ಮಾಡಿರ್ಬೋದು ನೀವು. ಆ್ಯಂಡ್ ರೆಡ್ ಕಲರ್ ಆ್ಯಂಡ್ ಬ್ಲೂ ಆ್ಯಂಡ್ ಯೆಲ್ಲೋ ಆ್ಯಂಡ್ ಆರೆಂಜ್ ಕಲರ್ ಡ್ರೆಸ್ನ ನೀವು ಹಾಕೊಂಡಿರ್ಬೋದು. ಈ ಒಂದು ರೀಡಿಂಗ್ನ ನೋಡ್ತಿರ್ಬೇಕಿದ್ರೆ ಖಂಡಿತ ನಿಮಗೆ ಒಂದು ದೈವದ ಅನುಗ್ರಹ ಇದೆ. ಹೆಚ್ಚು ಭಗವಂತನ ನಂಬಿದ್ದೀರಾ, ಆ ಒಂದು ಶಕ್ತಿ ದೇವತೆಯನ್ನ ನಂಬಿದ್ದೀರಲ್ಲ. ಖಂಡಿತ ನೀವು ಮನುಷ್ಯರನ್ನ ನಂಬಿ ಮೋಸ ಹೋಗಿದ್ದೀರಾ, ಬಟ್ ಭಗವಂತನ ನಂಬಿ ಎಂದಿಗೂ ಮೋಸ ಹೋಗೋದಕ್ಕೆ ಸಾಧ್ಯ ಇಲ್ಲ. ಭಗವಂತ ನಿಮ್ಮನ್ನ ಕೈ ಹಿಡಿದು ಕಾಪಾಡ್ತಿದ್ದಾರೆ. ನಿಮ್ಮ ಮನಿ ಪ್ರೊಟೆಕ್ಷನ್ ನಿಮಗೆ ಈ ಒಂದು ವೀಕಲ್ಲಿ ಹೆಚ್ಚಾಗಿ ಸಿಗ್ತಿದೆ. ನೀನು ನನ್ನನ್ನು ಕಾಪಾಡ್ತಿಲ್ಲ ಅನ್ನೋ ಒಂದು ನಿಮ್ಮ
ಕೂಗು ಭಗವಂತನಿಗೆ ಕೇಳಿಸಿದ್ಯಲ್ಲ, ಆ ಭಗವಂತ ನಿಮ್ಗೆ ಈ ಒಂದು ವೀಕಲ್ಲಿ ಉತ್ತರನ ಕೊಡ್ತಿದ್ದಾರೆ. ಇಲ್ಲ, ನಾನು ನಿನ್ನನ್ನು ಕಾಪಾಡ್ತಿದ್ದೀನಿ ಮಗು ಅನ್ನೋ ಒಂದು ಶಬ್ದ, ಆ ಒಂದು ಮೆಸೇಜ್ ನಿಮಗೆ ಹೆಚ್ಚಾಗಿ ಕೇಳಿಸ್ತಿರಬಹುದು. ಈ ಒಂದು ವೀಕಲ್ಲಿ ಅಮಾವಾಸ್ಯೆ ಆದಮೇಲಿಂದ ಸಾಕಷ್ಟು ನಿಮ್ಮ ಕೆಲಸ ಕಂಪ್ಲೀಟ್ ಆಗಿ, ಯಾವುದು ಪೆಂಡಿಂಗ್ ಇತ್ತು, ಇಷ್ಟು ವರ್ಷ ಯಾವುದು ಪೆಂಡಿಂಗ್ ಇತ್ತು, ಇಷ್ಟು ದಿವಸಗಳು ಯಾವ್ದು ಪೆಂಡಿಂಗ್ ಇತ್ತು, ಇಷ್ಟು ಮಂತ್ ಯಾವುದು ಪೆಂಡಿಂಗ್ ಇತ್ತು, ಆ ಕೆಲಸ ಕೂಡ ಕಂಪ್ಲೀಟ್ ಆಗ್ತದೆ. ಆ್ಯಂಡ್ ನಿಮ್ಮನ್ನು ಯಾರು ಟಾಯಿಂಟ್ ಮಾಡಿದ್ರು, ಯಾರು ನಿಮ್ಮನ್ನು ನೋವು ಮಾಡಿದ್ರು, ಹಿಂಸೆ ಮಾಡಿದ್ರು, ಬೇಜಾರು ಮಾಡಿದ್ರು, ಆ ವ್ಯಕ್ತಿಗಳಿಗೆ ಉತ್ತರ ಕೊಡೋ ಟೈಮ್ ಕೂಡ ಬಂದಿದೆ. ಖಂಡಿತ ಉತ್ತರ ಕೊಡಬೇಕಿದೆ. ನಿಮ್ಮ ಬಾಯಿಂದನೇ ಆ ವ್ಯಕ್ತಿಗಳಿಗೆ ಉತ್ತರಗಳನ್ನ ಕೊಡ್ತಿದ್ದೀರಾ. ಫೈಲ್ ನಂಬರ್ 1. ಎಸ್, ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದೀರಾ ನಿಮ್ಮ ಲೈಫಲ್ಲಿ. ಬಟ್ ನಿಮಗೆ ಆ ಪ್ರೀತಿ, ಆ ಒಂದು ಸಪೋರ್ಟಿವ್ ಸಿಕ್ಕಿಲ್ಲ ಅನ್ನೋ ಒಂದು ಬೇಸರ ತುಂಬ ಇದೆ. ಆ್ಯಂಡ್ ತುಂಬ ಯಾರನ್ನ ನೀವು ಇಷ್ಟಪಟ್ಟಿದ್ರಿ, ನಿಮ್ಮ ಫ್ರೆಂಡ್ ಆಗಿರಬಹುದು, ನಿಮ್ಮ ಒಂದು ಪರ್ಸನ್ ಆಗಿರಬಹುದು, ಆ ಪರ್ಸನ್ ನಿಮಗೆ ಹರ್ಟ್ ಮಾಡಿ ಹೋಗಿರಬಹುದು. ಬಟ್ ಈ ಒಂದು ವೀಕಲ್ಲಿ ಹೊಸ ಪರ್ಸನ್ ನಿಮ್ಮ ಲೈಫಿಗೆ ಎಂಟ್ರಿ ಕೊಡ್ತಿದ್ದಾರೆ. ಈ ಒಂದು ವೀಕಲ್ಲಿ ಸರಿಯಾಗಿ ನಿಮಗೆ ನಿದ್ದೆ ಬರದೇ ಇರಬಹುದು. ಅದರಿಂದ ಸ್ವಲ್ಪ ನಿಮಗೆ ಸ್ಟ್ರೆಸ್ ಅನಿಸಬಹುದು. ಬಟ್ ಅದು ನಿಮ್ಮ ಒಂದು ಶ್ರೇಯಸ್ಸಿಗೆ ಆಗಿರಬಹುದು, ನಿಮಗೆ ಎಚ್ಚರಿಕೆ ಆಗಬಹುದು. ಏನೋ ಒಂದು ಶಬ್ದಗಳು ಕೇಳಬಹುದು, ಏನೋ ಒಂದು ನಿಮ್ಮ ಮನೆ ದೇವರ ಅನುಗ್ರಹ ನಿಮಗೆ ಸಿಗ್ತಿದೆ. ಜೊತೆಗೆ ನೀವು ನಂಬಿರೋ ದೇವರ ಅನುಗ್ರಹ ನಿಮಗೆ ಸಿಗ್ತಿದೆ. ಎಲ್ಲಿ ನೀವು ಸೋತಿದ್ರಿ, ಪುನಃ ಸೋಲ್ತೀನ ಅನ್ನೋ ಭಯ ನಿಮ್ಗೆ ಆಗ್ತಿರಬಹುದು. ಬಟ್ ಪುನಃ ಸೋಲಲಿಕ್ಕೆ ಆ ಶಕ್ತಿ ದೇವರು ನಿಮಗೆ ಅವಕಾಶ ಮಾಡಿಕೊಡೋದಿಲ್ಲ. ಸೋಲೋದಕ್ಕೆ ಗೆಲುವನ್ನ ಸಿದ್ಧಿಪಡಿಸ್ಕೊತಿದ್ದೀರಾ. ಆಪರ್ಚುನಿಟಿ ಸಿಗ್ತಿದೆ, ಖಂಡಿತ ಉಪಯೋಗಿಸ್ಕೊಳ್ತಿದ್ದೀರಾ. ಉಪಯೋಗಿಸ್ಕೊಳ್ಳಿ. ಕೆಲವರು ತುಂಬ ಡೌಟಲ್ಲಿ ಇದ್ದಾರೆ. ನಿಮ್ಮ ಮೈಂಡ್ ಯಾಕೋ ಡೌಟಲ್ಲಿದೆ. ಯಾವ್ದು ಮಾಡಲಿ, ಯಾವ್ದು ಬಿಡಲಿ, ಯಾವ್ದು ತಗೊಳ್ಳಿ, ಯಾವ್ದು ತಗೊಂಡ್ರೆ ನನಗೆ ಒಳ್ಳೇದು, ಯಾವ್ದು ತಗೊಂಡ್ರೆ ನನಗೆ ಅದರಿಂದ ಹರ್ಟ್ ಆಗುತ್ತಾ ಅನ್ನೋ ಒಂದು ಚಿಂತೆನೇ ತುಂಬ ಇದೆ. ಡಿಸೈಡ್ ಮಾಡಿ. ಬಿಕಾಸ್ ಈ ಒಂದು ವೀಕ್ ನಿಮಗೆ ಸಾಕಷ್ಟು ಕ್ಲಾರಿಟಿ ಸಿಗ್ತಿದೆ. ಆ್ಯಂಡ್ ಸೂರ್ಯದೇವರ ಅನುಗ್ರಹ ನಿಮಗೆ ಸಿಗ್ತಿದೆ. ಶನಿವಾರ ಶನೀಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಎಳ್ಬತ್ತಿ ಹಚ್ಚಿ ಬನ್ನಿ. ಸಾಕಷ್ಟು ನಿಮ್ಮ ಲೈಫಲ್ಲಿ ಏನು ಗೊಂದಲತೆ ಇದೆ ಅದು ಕ್ಲಿಯರ್ ಆಗುತ್ತೆ. ಆ್ಯಂಡ್ ಅಭಿವೃದ್ಧಿ ಆಗುತ್ತೆ. ಆ್ಯಂಡ್ ಸಂತೋಷ ಇದೆ ಈ ಒಂದು ವೀಕ್. ಈ ಸಂತೋಷನ ನೀವು ಹೆಚ್ಚು ಎಂಜಾಯ್ ಮಾಡ್ತಿದ್ದೀರಾ ನಿಮ್ಮ ಫ್ಯಾಮಿಲಿಯೊಟ್ಟಿಗೆ. ಶುಭ ಕಾರ್ಯ ನಡೆಸ್ತಿದ್ದೀರಾ. ಈ ಒಂದು ವೀಕಲ್ಲಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯತೆ ನಡೀತಿದೆ. ಆ್ಯಂಡ್ ಯಾರೋ ಇಲ್ಲಿ ವಾಸ್ತುವಿಗೆ ಸಂಬಂಧಪಟ್ಟಾಗೆ ಸ್ವಲ್ಪ ಏನೋ ಒಂದು ಚಂಚಲತೆ ಇರಬಹುದು, ಅಥವಾ ಭಯ ಅನಿಸ್ತಿರಬಹುದು ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಮ ಆಫೀಸ್ ಸರೌಂಡಿಂಗಲ್ಲಿ. ಸೊ ಆ ಒಂದು ಸ್ಥಳನ ಬಿಟ್ಟು ಬೇರೆ ಸ್ಥಳಕ್ಕೆ ವರ್ಗಾಯಿಸಬಹುದು ಈ ಒಂದು ವೀಕ್. ಆ್ಯಂಡ್ ಯಾರು ಪ್ರೆಗ್ನೆನ್ಸಿ ವಿಚಾರವಾಗಿ ವೇಟ್ ಮಾಡ್ತಿದ್ದೀರಾ, ನಿಮ್ಮ ಒಂದು ಸರೌಂಡಿಂಗ್ ಇರೋ ನಿಮ್ಮ ಮನೆ ಎಲ್ಲೋ ನಿಮಗೆ ಆ ಮನೆ ವಾಸ್ತು ಸರಿ ಇಲ್ಲದೆ ಇರಬಹುದು. ಸೊ ದಟ್ಸ್ ವಾಟ್, ಅಲ್ಲಿಂದ ನಿಮ್ಗೇನೋ ಒಂದು ನೆಗೆಟಿವಿಟಿ ಅನ್ನಿಸ್ತಿರಬಹುದು. ಅದನ್ನು ನೀವು ಚೇಂಜ್ ಅಪ್ ಮಾಡ್ತಿರಬಹುದು ಈ ಒಂದು ವೀಕ್. ನಿಮ್ಮ ಜಾತಕನ ಪರಿಶೀಲನೆ ಮಾಡಿ. ಫೈಲ್ ನಂಬರ್ 1. ಇನ್ನೂ ಹೆಚ್ಚು ಕ್ಲಾರಿಟಿ ನಿಮಗೆ ಸಿಗುತ್ತೆ. ಒಂದು ಒಳ್ಳೆ ಸ್ಥಾನದಲ್ಲಿ ನಿಂತು ಒಂದು ಒಳ್ಳೆ ಕೆಲಸನ ಮಾಡ್ತಿದ್ದೀರಾ. ಅದನ್ನ ಯಾರೋ ತಪ್ಪಿಸ್ಲಿಕ್ಕೆ ನೋಡ್ತಿರಬಹುದು. ಆ ತಪ್ಪಿಸ್ಲಿಕ್ಕೆ ಬರೋರಿಗೆ ಶಿಕ್ಷೆ ಕೂಡ ಆಗಬಹುದು. ಅದು ನಿಮ್ಮ ಶತ್ರುಗಳಾಗಿರಬಹುದು, ನಿಮ್ಮ ಮಿತ್ರರೇ ಆಗಿರಬಹುದು. ಎಸ್, ಈ ಒಂದು ವೀಕಲ್ಲಿ ಯಾರಿಗೆ ನೀವು ಹೆಚ್ಚು ಹೆಲ್ಪ್ನ ಮಾಡ್ತಿದ್ದೀರಾ, ನಿಮ್ಮ ಕೈ ಹಸ್ತದಿಂದ ಅಮೌಂಟ್ ಕೊಡೋದಾಗಿರಬಹುದು, ನಿಮ್ಮ ವಸ್ತುಗಳನ್ನು ಕೊಡೋದಾಗಿರಬಹುದು, ಮಾಡೋದ್ರಿಂದ ಸ್ವಲ್ಪ ಅಡೆತಡೆಗಳಾಗಬಹುದು. ಅಥವಾ ನಿಮ್ಮ ಲೈಫಿಗೆ ಅದೆಲ್ಲೋ ಸ್ವಲ್ಪ ಪ್ರಾಬ್ಲಮ್ಸ್ಗೆ ತರಬಹುದು. ನಿಮ್ಮ ವೆಹಿಕಲ್ಲೇ ಆಗಿರಬಹುದು. ಯಾರಿಗೂ ಕೊಡಬೇಡಿ, ಯಾರಿಗೂ ಡ್ರೈವ್ ಮಾಡಕ್ಕೆ ಕೊಡಬೇಡಿ. ನಿಮ್ಮ ಹಣಕಾಸನ್ನ ಯಾರಿಗೂ ಕೊಡಬೇಡಿ. ನಿಮ್ಮ ಕೈ ಹಸ್ತದಿಂದ ಯಾರಿಗೂ ಏನನ್ನು ಕೊಡಬೇಡಿ ಈ ಒಂದು ವೀಕ್. ಬಿಕಾಸ್ ಅದರಿಂದ ಸ್ವಲ್ಪ ಯಾರೋ ನೆಗೆಟಿವಿಟೀಸ್ನ ಮಾಡಬಹುದು. ಸೊ ದಾನ ಧರ್ಮನ ಮಾಡಬೇಡಿ ಅಂತ ಹೇಳ್ತಿಲ್ಲ. ಯಾರೋ ನಿಮಗೆ ಬೇಕಾಗಿ ನಿಮ್ಮ ಕೈ ಹಸ್ತದಿಂದ ಏನಾದರೂ ತೆಗೆದುಕೊಂಡು ಹೋಗಬಹುದು. ಅದರಿಂದ ಸ್ವಲ್ಪ ನಿಮಗೆ ನೆಗೆಟಿವಿಟಿ ಆಗಬಹುದು. ಎಸ್,
ಅದ್ರ ಬಗ್ಗೆ ಗಮನ ಕೊಡಿ. ಯಾರಿಗೆ ಇದು ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ನಿಮ್ಮ ಫ್ಯಾಮಿಲಿ ಪ್ರೊಟೆಕ್ಟ್ ಇದೆ, ನಿಮ್ಮ ದಾಂಪತ್ಯ ಜೀವನ ತುಂಬ ಚೆನ್ನಾಗಿದೆ, ನಿಮ್ಮ ಮಕ್ಕಳ ಆರೋಗ್ಯ ಚೆನ್ನಾಗಿದೆ, ನಿಮ್ಮ ಮಕ್ಕಳ ಹೈಯರ್ ಎಜುಕೇಷನ್ ಕೂಡ ಮಾಡಬೇಕು ಅಂತ ವರಿ ಮಾಡ್ತಿದ್ದಾರೆ, ಅದರಲ್ಲೂ ಕೂಡ ನೀವು ಪ್ರಗತಿನ ನೋಡ್ತಿದ್ದೀರಾ. ಎಲ್ಲವೂ ಸಕ್ಸಸ್ಫುಲಿ ಆಗಿದೆ. ಎಸ್, ಫೈಲ್ ನಂಬರ್ 1 ಟುಡೇ ಈ ಒಂದು ರೀಡಿಂಗ್ ಮಾಡಲಿಕ್ಕೆ ಸಾಕಷ್ಟು ಖುಷಿ ಆಗ್ತಿದೆ. ಒಂದು ಒಳ್ಳೆ ಎನರ್ಜಿ ಸಿಗ್ತಿದೆ ಫೈಲ್ ನಂಬರ್ 1ಗೆ. ಸಾಕಷ್ಟು ನೀವು ತುಂಬಾನೇ ಸ್ಟ್ರಾಂಗ್ ಪರ್ಸನ್ ಆ್ಯಂಡ್ ಯಾರಿಗೂ ಹರ್ಟ್ ಮಾಡದಿರೋ ಪರ್ಸನ್, ಎಲ್ಲರನ್ನೂ ಪ್ರೀತಿಯಿಂದ ಇಷ್ಟಪಡೋ ಪರ್ಸನ್. ಅಗೇನ್ ಸನ್ ಕಾರ್ಡ್ ಬಂದಿದೆ. ತುಂಬಾನೇ ಬೆಳಕನ್ನು ನೋಡ್ತಿದ್ದೀರಾ. ಯಾವುದೋ ಒಂದು ಸತ್ಯಗಳು ನಿಮಗೆ ತಿಳಿಬೇಕಾಗಿರಬಹುದು, ಅಥವಾ ಯಾವುದೋ ಒಂದು ಡೈರೆಕ್ಷನ್ ಅಲ್ಲಿ ನೀವು ಹೋಗ್ತಿದ್ದೀರಾ, ಅಲ್ಲಿ ಎಲ್ಲೋ ಎಡುತ್ತಾ ಇರಬಹುದು ನೀವು. ಸೊ ಆ ಡೈರೆಕ್ಷನ್ನ ಚೇಂಜ್ ಮಾಡಲಿಕ್ಕೆ ನೀವು ನಂಬಿರೋ ದೇವರು ನಿಮಗೆ ಅವಕಾಶನ ದಾರಿನ ತೋರಿಸ್ತಿರಬಹುದು. ಆ್ಯಂಡ್ ಇಲ್ಲಿ ಹೆಚ್ಚಾಗಿ ನನಗೆ ಎನರ್ಜಿ ಸಿಗ್ತಿರೋದು ಕೊರಗಜ್ಜರ ಎನರ್ಜಿ ಸಿಗ್ತಿದೆ, ನನಗೆ ಗೊತ್ತಿಲ್ಲ ಇಲ್ಲಿ. ಸೊ ನೀವೇನು ಡೈರೆಕ್ಷನ್ ಅಲ್ಲಿ ನಡೀತಿದ್ದೀರಾ, ನೀವು ಯಾವ ಆದಿಯಲ್ಲಿ ನಡೀತಿದ್ದೀರಾ, ಅಲ್ಲಿ ಸ್ವಲ್ಪ ಅಡೆತಡೆಗಳಿರಬಹುದು. ಆ ದಾರಿನ ಚೇಂಜ್ ಮಾಡಲಿಕ್ಕೆ ಕೊರಗಜ್ಜ ನಿಮ್ಗೆ ಅವಕಾಶಗಳನ್ನ ತೋರಿಸ್ತಿರಬಹುದು, ದಾರಿಗಳನ್ನ ತೋರಿಸ್ತಿರಬಹುದು. ಈ ಒಂದು ವೀಕಲ್ಲಿ ನೀವು ಕೊರಗಜ್ಜ ಸನ್ನಿಧಾನಕ್ಕೆ ಕೂಡ ಹೋಗ್ತಿರಬಹುದು. ಏನ್ ಮ್ಯಾನಿಫೆಸ್ಟೇಷನ್ ಮಾಡಿದ್ದೀರಾ, ಖಂಡಿತ ಆ ಮ್ಯಾನಿಫೆಸ್ಟೇಷನ್ ಈಡೇರ್ತಿದೆ. ಆ ಅರಿಕೆ, ಆ ಬೇಡಿಕೆ ಈಡೇರ್ತಿದೆ ಈ ಒಂದು ವೀಕ್. ನಿಮ್ಮ ತಾಯಿಯ ಆರೋಗ್ಯ ಕೂಡ ಚೇತರಿಕೆ ಆಗ್ತಿದೆ. ಆ್ಯಂಡ್ ನಿಮ್ಮ ಸಿಸ್ಟರ್ ಇಂದ ತುಂಬಾನೇ ಸಂತೋಷದ ಸುದ್ದಿನ ನೀವು ಕೇಳ್ತಿದ್ದೀರಾ. ಆ್ಯಂಡ್ ಈ ಒಂದು ವೀಕಲ್ಲಿ ನಿಮ್ಮ ಮನೆಗೆ ಸಾಕು ಪ್ರಾಣಿಗಳನ್ನ ಕರ್ಕೊಂಡು ಬರ್ತಿದ್ದೀರಾ. ತುಂಬಾ ಹ್ಯಾಪಿನೆಸ್ನ ನೀವು ನೋಡ್ತಿದ್ದೀರಾ. ತುಂಬ ಪ್ರೊಟೆಕ್ಷನ್ ಆಗಿರುವಂಥದ್ದು ಏನು ನಿಮ್ಮ ಜೊತೆಗಿದೆ, ಅದನ್ನ ಯಾರಿಗೂ ಕೊಡಲಿಕ್ಕೆ ಹೋಗಬೇಡಿ. ಅದು ಯಾವುದು ನಿಮ್ಮ ಹತ್ರ ಇರೋ ಪ್ರೊಟೆಕ್ಷನ್ ಇದೆ, ಅದು ಯಾರೋ ನಿಮ್ಮಿಂದ ಕಿತ್ಕೋಬಹುದು, ಅದನ್ನ ಉಪಯೋಗಿಸ್ಕೋಬಹುದು. ಸೊ ಅದ್ರ ಬಗ್ಗೆ ಗಮನ ಕೊಡಿ. ಆ್ಯಂಡ್ ಯಾರೋ ಇಲ್ಲಿ ಕೈಗೆ ಟ್ಯಾಟೋ ಕೂಡ ಹಾಕಿಸ್ಕೊಂಡಿದ್ದೀರಾ, ನಂಬರ್ ಟ್ಯಾಟೋ. ಅದರಿಂದ ಸ್ವಲ್ಪ ನಿಮಗೆ ಅಡೆತಡೆಗಳಾಗ್ತಿರಬಹುದು. ಅದನ್ನ ನೀವು ಗೊತ್ತಿಲ್ಲದೆಯೋ ಗೊತ್ತಿದ್ದೋ ಹಾಕಿಸ್ಕೊಂಡಿರಬಹುದು. ಅದು ನಿಮಗೆ ಯಶಸ್ಸನ್ನ ಕೊಡುತ್ತೆ ಅಂತ. ಅದರಿಂದ ಅದನ್ನ ಹಾಕಿಸ್ಕೊಂಡಾಗಿಂತ ನಿಮಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಿರಬಹುದು, ಅಥವಾ ಯಾವುದೋ ಅಡೆತಡೆಗಳಾಗ್ತಿರಬಹುದು, ಭಯ ಆಗ್ತಿರಬಹುದು, ಆತಂಕ ಆಗ್ತಿರಬಹುದು, ಅಥವಾ ನಿಮ್ಮ ಮನೆಯಲ್ಲಿ ಯಾಕೋ ವಾತಾವರಣ ಸರಿ ಇಲ್ಲದೆ ಇರಬಹುದು. ಆ ಟ್ಯಾಟೋನ ರಿಮೂವ್ ಮಾಡಿಸಿ ಆ್ಯಂಡ್ ನಿಮ್ಮ ಒಂದು ಲಕ್ಕಿ ನಂಬರ್ನ ಹಾಕ್ಸಿ. ಬಿಕಾಸ್ ನಿಮಗೆ ಲಕ್ಕಿ ಇದ್ರೂ ಅದೆಲ್ಲೂ ನಿಮ್ಮ ಫ್ಯಾಮಿಲಿಗೆ ಪ್ರಾಬ್ಲಮ್ಸ್ನ ತರ್ತಿರಬಹುದು. ಯಾರು ಇಲ್ಲಿ ಟ್ಯಾಟೋಸ್ನ ಹಾಕಿದ್ದೀರಾ, ನಂಬರ್ ಟ್ಯಾಟೋಸ್, ಅದನ್ನ ಯಾರಿಗಿದು ರೆಸನೇಟ್ ಆಗ್ತಿದೆ ಅವ್ರು ಮಾತ್ರ ತಗೊಳ್ಳಿ. ಎಸ್, ಈ ಒಂದು ವೀಕಲ್ಲಿ ನಿಮ್ಮ ಹಸ್ತದಿಂದ ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ತಿನ್ನಲಿಕ್ಕೆ ಕೊಡಿ. ಸಾಕಷ್ಟು ನಿಮಗೆ ಒಂದು ರೀತಿ ಮನಸ್ಸಿಗೆ ಶಾಂತಿ ಸಿಗ್ತಿದೆ. ಆ್ಯಂಡ್ ನೀವು ಮಾಡೋ ಕೆಲಸಕ್ಕೆ ಒಂದು ಧೈರ್ಯನ ನಿಮಗೆ ಯೂನಿವರ್ಸ್ ಆಗಿರಬಹುದು, ನೀವು ನಂಬಿರೋ ದೇವರಾಗಿರಬಹುದು, ಪ್ರೊಟೆಕ್ಷನ್ ಮಾಡಬಹುದು. ಎಸ್, ಯಾರೋ ಇಲ್ಲಿ ತುಂಬ ಹ್ಯಾಪಿಯಿಂದ ಈ ಒಂದು ರೀಡಿಂಗ್ ನೋಡ್ತಿದ್ದೀರಾ. ಎಸ್, ತುಂಬಾನೇ ನಿಮ್ಮ ಲೈಫಲ್ಲಿ ಅವಕಾಶಗಳಿದೆ, ಪ್ರೊಟೆಕ್ಷನ್ ಇದೆ, ಚೇಂಜಸ್ ಇದೆ, ಸ್ಟ್ರೆಂತ್ ಇದೆ, ಎಲ್ಲವೂ ಸಿಗ್ತಿದೆ. ಉಪಯೋಗಿಸ್ಕೊಳ್ಬೇಕಾಗಿರೋ ಒಂದು ದಾರಿನೂ ನಿಮಗೆ ಸಿಗ್ತಿದೆ, ಉಪಯೋಗಿಸ್ಕೋಬೇಕಾಗಿದೆ. ಆದರೆ ಎಲ್ಲೋ ಒಂದು ರೀತಿ ನೀವು ಮೈಂಡಲ್ಲಿ ಏನೋ ತಲೆಯಲ್ಲಿ ಏನೋ ಓಡಿಸ್ತಾ ಇದ್ದೀರಾ, ಅದನ್ನು ತೆಗೆದಾಕಿ, ಆ ನೆಗೆಟಿವಿಟೀಸ್ನ ತೆಗೆದಾಕಿ. ಖಂಡಿತ ನಿಮಗೆ ಕ್ಲಾರಿಟಿ ಸಿಗುತ್ತೆ. ತಾಯಿ ಚಾಮುಂಡೇಶ್ವರಿ ಅಮ್ಮನ ಅನುಗ್ರಹ ನಿಮಗಿದೆ. ಸೊ ನಿಮ್ಮಿಂದ ಯಾರು ಕಣ್ಣ ಮುಚ್ಚಲ್ಲ ಆಟಾಡ್ತಿದ್ದಾರೆ, ಯಾರು ನಿಮ್ಗೆ ನೋವು ಮಾಡ್ತಿದ್ದಾರೆ, ಯಾರು ಸರಿ, ಯಾರನ್ನ ನೀವು ಮಿತ್ರರಾಗಿ ನಂಬಿದ್ರಿ ಅವರೇ ನಿಮಗೆ ಶತ್ರುವಾಗಿ ಒಂದು ವೀಕಲ್ಲಿ ಕಾಣಿಸಬಹುದು, ಅವರೇ ನಿಮಗೆ ಕೆಟ್ಟವರಾಗಿ ಕಾಣಿಸಬಹುದು, ಅವರಿಂದನೇ ನಿಮಗೆ ಎಷ್ಟೋ ಅಡೆತಡೆಗಳಾಗಿರಬಹುದು. ಕೆಲಸಕ್ಕೆ ಯಾರು ಪ್ರಯತ್ನ ಪಡ್ತಿದ್ದೀರಾ, ಉದ್ಯೋಗಕ್ಕೋಸ್ಕರ ಏನು ಪ್ರಯತ್ನ ಪಡ್ತಿದ್ದೀರಾ, ಎಕ್ಸಾಮ್ಸ್ನ ಅಟೆಂಡ್ ಮಾಡಿದ್ದೀರಾ, ಖಂಡಿತ ನಿಮಗೆ ಜಯ ಸಿಗ್ತಿದೆ, ಅವಕಾಶ ಸಿಗ್ತಿದೆ. ಆ್ಯಂಡ್ ಸಾಕಷ್ಟು ಹಣದಲ್ಲಿ ನಿಮಗೆ ಏನು ಪ್ರಾಬ್ಲಮ್ಸ್ ಆಗಿತ್ತು, ಹಣಕಾಸಿನ ಪರಿಸ್ಥಿತಿ ಏನು ನಿಮಗೆ ಪ್ರಾಬ್ಲಮ್ಸ್ ಆಗಿತ್ತು, ಅದರಿಂದ ನಿಮಗೆ ಈ ಒಂದು ವೀಕಲ್ಲಿ ರಿಲೀಸ್ ಸಿಗ್ತಿದೆ. ಜೊತೆಗೆ
ಹೆಚ್ಚು ಈ ಒಂದು ವೀಕಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ, ಜಂಕ್ ಫುಡ್ಸ್ನ ತಿಂತಿದ್ದೀರಾ, ಅದರಲ್ಲಿ ಸ್ವಲ್ಪ ಆರೋಗ್ಯಕ್ಕೆ ಏರುಪೇರು ಆಗಬಹುದು ಕೆಲವರಿಗೆ. ನಿಮ್ಮ ಸೋಲ್ಮೇಟ್ನ ಭೇಟಿ ಮಾಡೋ ಟೈಮ್ ಬಂದಿದೆ. ನೀವು ಭೇಟಿ ಮಾಡದೆ ಹೋದ್ರೂ ನಿಮ್ಮ ಮನೆ ಬಾಗಿಲಿಗೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರಬಹುದು. ಯಾರು ಪ್ರೀತಿ ವಿಚಾರದಲ್ಲಿ ಮೋಸ ಹೋಗಿದ್ರಿ, ಆ ಪರ್ಸನ್ ನಿಮ್ ಬಿಟ್ಟು ಹೋಗಿದ್ದಾರೆ, ವಾಪಸ್ ಬರ್ತಾರ ಅಂತ ನೀವು ಕೇಳಿದ್ರೆ ಆ ಪರ್ಸನ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರೆ. ಕಾಲ್ ಮೆಸೇಜ್ ಕೂಡ ಮಾಡಬಹುದು ಆ್ಯಂಡ್ ನಿಮ್ಮನ್ನ ಬ್ಲಾಕಿಂದ ತೆಗಿಬಹುದು. ಎಸ್, ನೀವು ಎಷ್ಟು ಪ್ರೀತಿ ಮಾಡ್ತಿದ್ದೀರಾ ಆ ವ್ಯಕ್ತಿನೂ ನಿಮಗೆ ಈ ಒಂದು ವೀಕಲ್ಲಿ ಆ ಪ್ರೀತಿ ವಾಪಸ್ ನಿಮಗೆ ಸಿಗ್ತಿದೆ. ತುಂಬ ಸಂತೋಷ ಪಡ್ತಿದ್ದೀರಾ, ಹ್ಯಾಪಿನೆಸ್ ಪಡ್ತಿದ್ದೀರಾ. ಎಸ್, ಪ್ರೊಟೆಕ್ಷನ್ ಇದೆ. ನಿಮ್ಮ ಮನೆಯಲ್ಲಿ ಏನೋ ಒಂದು ಪ್ರೊಟೆಕ್ಷನ್ ನಿಮಗೆ ಸಿಗ್ತಿದೆ. ಆ ಪ್ರೊಟೆಕ್ಷನ್ನ ಯಾರೊಟ್ಟಿಗೂ ಶೇರ್ ಮಾಡಬೇಡಿ. ಬಿಕಾಸ್ ಈ ಒಂದು ಏನೇ ಒಳ್ಳೇದು ಹೇಳಿದ್ರು, ಏನೇ ಕೆಟ್ಟಿದ್ರೆ ಜನ ಏನನ್ನ ದೃಷ್ಟಿ ಇಟ್ಟು ನೋಡ್ತಿದ್ದಾರೆ, ಅದರಿಂದ ನಿಮಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ಬೋದು. ನೀವು ಏನೇ ಹೇಳಿದ್ರು ಅದೊಂದು ಏನೋ ಹುಡುಕಬಹುದು ಈ ಒಂದು ವೀಕ್ ನಿಮ್ಮ ಸರೌಂಡಿಂಗ್ ಇರೋ ಪೀಪಲ್ಸ್, ಜನಗಳು. ಎಸ್, ಅದರಿಂದ ನಿಮಗೆ ಆ ಪ್ರೊಟೆಕ್ಷನ್ನ ಅವರು ತಗೊಳ್ಳಿಕ್ಕೆ ಆಗೋದಿಲ್ಲ. ಬಟ್ ಎಲ್ಲೋ ಒಂದು ರೀತಿ ಕೆಟ್ಟ ದೃಷ್ಟಿ ಬೀಳಬಹುದು. ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಆ್ಯಂಡ್ ನೀವು ಕೇಳಿರೋ ಕೋರಿಕೆ, ಆ ಒಂದು ಅರಿಕೆ ಈಡೇರೋ ಟೈಮ್ ಬರ್ತಿದೆ. ಎಸ್, ಹೆಚ್ಚು ಪ್ರಾಣಿ ಪ್ರಿಯರಾಗಿರಬಹುದು. ಪೈಲ್ ನಂಬರ್ 1 ಯಾರು ಚಾಯ್ಸ್ ಮಾಡಿದ್ದೀರಾ, ನವಿಲುಗಳನ್ನು ನೋಡ್ತಿದ್ದೀರಾ, ಮತ್ತೆ ನಿಮ್ಮ ಒಂದು ಹಳ್ಳಿಗೆ ಹೋಗ್ತಿದ್ದೀರಾ ಈ ಒಂದು ವೀಕ್. ಆ ಒಂದು ವಾತಾವರಣ ನಿಮಗೆ ಒಂದೇನೋ ಚೇಂಜಸ್ ಮಾಡ್ತಿರಬಹುದು. ಅಲ್ಲಿರೋ ಒಂದೇನೋ ಸೂಚನೆಗಳು ನಿಮಗೆ ಸಿಗ್ತಿರಬಹುದು. ಆ ಹಳ್ಳಿಯ ವಾತಾವರಣ ನಿಮಗೇನೋ ಒಂದು ಸೂಚನೆ ಹೇಳ್ತಿರಬಹುದು. ಆ ಹಳ್ಳಿಯಲ್ಲಿರೋ ನಿಮ್ಮ ಒಂದು ದೇವಸ್ಥಾನ ಇನ್ನೂ ಹೆಚ್ಚು ಪ್ರಸಿದ್ಧವಾಗಿ ಆಗಬಹುದು ಈ ಒಂದು ವೀಕಲ್ಲಿ. ಅದು ಒಂದು ಸುದ್ದಿನ ನೀವು ಕೇಳ್ತಿದ್ದೀರಾ. ನೀವಿರೋ ಹಳ್ಳಿಯಲ್ಲಿ, ನಿಮ್ಮ ಊರಲ್ಲಿ ಇರೋ ದೇವಸ್ಥಾನ ಇನ್ನೂ ಪ್ರಸಿದ್ಧವಾಗಿ, ಇನ್ನು ಹೆಚ್ಚು ಪೂಜೆಗಳು, ಇನ್ನು ಹೆಚ್ಚು ಹೆಸರುಗಳು ಬರ್ತಿರಬಹುದು ಆ ದೇವಸ್ಥಾನ, ಆ ಸನ್ನಿಧಾನಕ್ಕೆ ನೀವು ಭೇಟಿ ಕೊಡ್ತಿದ್ದೀರಾ. ಅಲ್ಲಿರೋ ಒಂದು ಶಕ್ತಿಯ ಒಂದು ಎನರ್ಜೀಸ್ ನಿಮಗೆ ಸಿಗ್ತಿದೆ. ಎಸ್, ಈ ಹಿಂದೆ ಯಾರಿಲ್ಲ ನಿನ್ನ ಜೊತೆ ಅಂತ ನೀವು ವರಿ ಮಾಡ್ತಿದ್ದೆ, ಈಗ ನಾನು ನಿನ್ನ ಜೊತೆ ಇದ್ದೀನಿ ಅನ್ನೋ ಒಂದು ಮೆಸೇಜ್ ನಿಮಗೆ ಸಿಗಬಹುದು. ಆ ನಿಮ್ಮ ಕುಲದೇವರು, ನಿಮ್ಮ ಮನೆಯ ದೇವರ ಅನುಗ್ರಹ, ಆಶೀರ್ವಾದ ಈ ಒಂದು ವೀಕ್ ಪೈಲ್ ನಂಬರ್ 1ಗೆ ಹೆಚ್ಚಾಗಿದೆ. ಎಸ್, ಏನೇ ಕೆಲಸ ಮಾಡಿದ್ರು ಫಸ್ಟ್ ವಿಘ್ನ ವಿನಾಯಕನನ್ನ ಪ್ರಾರ್ಥಿಸಬೇಕಾಗಿದೆ. ಸೊ ಆ ಪ್ರಾರ್ಥನೆ, ನನ್ನ ಪ್ರೊನೌನ್ಸಿಯೇಷನ್ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಆ ಪ್ರಾರ್ಥನೆ ನೀವೇನು ಕೇಳ್ತಿದ್ದೀರಾ ಅದನ್ನ ಕೇಳಿಸ್ಕೊಂಡಿದ್ದಾರೆ ವಿಘ್ನೇಶ್ವರ, ಈಡೇರಿಸ್ಕೊಡ್ತಿದ್ದಾರೆ ಈ ಒಂದು ವೀಕಲ್ಲಿ. ಹೆಚ್ಚು ವಿಘ್ನೇಶ್ವರನ ಆಶೀರ್ವಾದವೂ ನಿಮಗಿದೆ ಆ್ಯಂಡ್ ಸಾಕಷ್ಟು ಅವಕಾಶ, ಜೊತೆಗೆ ಎಜುಕೇಷನ್ ವಿಚಾರವಾಗಿ ಏನು ಅಡೆತಡೆಗಳಾಗಿತ್ತು ಸ್ಟೂಡೆಂಟ್ಸ್ಗೆ, ವಿದ್ಯಾರ್ಥಿಗಳಿಗೆ, ಆ ಅಡೆತಡೆಗಳನ್ನ ಹೋಗ್ಲಾಡಿಸಿ ಹೊಸ ಬದಲಾವಣೆ, ಹೊಸ ಗುರುಗಳನ್ನ ನಿಮ್ಮ ಲೈಫಿಗೆ ವಿಘ್ನೇಶ್ವರ ಕಳಿಸ್ಕೊಡ್ತಿದ್ದಾರೆ. ಆ್ಯಂಡ್ ಹ್ಯಾಪಿನೆಸ್ ಇದೆ, ಚೇಂಜಸ್ ಇದೆ. ಸಿದ್ಧಿ ಪಡಿಸ್ಕೊಳ್ದೆ ಹಿಂದೆ ಬರೋ ವ್ಯಕ್ತಿಗಳು ನೀವಲ್ಲ. ನೀವು ಕೈ ಇಟ್ಟಿದ್ದ ಕೆಲಸ ಅದೆಷ್ಟೇ ತಡ ಆದರೂ, ಅದೆಷ್ಟೇ ಶ್ರಮ ಆದರೂ ಆ ಕೆಲಸ ಪೂರ್ಣವಾಗಿ ಮಾಡಿ ಮುಂದೆ ಹೋಗುವಂತಹ ವ್ಯಕ್ತಿ. ಈ ಒಂದು ವೀಕಲ್ಲಿ ಆ ಶ್ರಮ ವಹಿಸೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ನಡ್ಕೊ ಹೋಗ್ತಿದ್ದೀರಾ, ನಿಮ್ಗೇನೋ ಅವಕಾಶಗಳು ಸಿಗ್ತಿದೆ, ಅದನ್ನು ನೀವು ಕೈಗೆತ್ಕೋತಿದ್ದೀರಾ, ಅದರಿಂದ ನೀವು ಅಭಿವೃದ್ಧಿ ಪಡ್ಕೋತಿದ್ದೀರಾ. ಇಷ್ಟು ದಿವಸ ನೀವು ಕಷ್ಟಪಟ್ಟಿದ್ದು ಎಲ್ಲೋ ಒಂದು ರೀತಿ ಈ ಒಂದು ವೀಕಲ್ಲಿ ನಿಮ್ಮನ್ನ ಹೆಚ್ಚು ಫಲನ ನಿಮಗೆ ಸಿದ್ಧಿಪಡಿಸ್ಕೋತಿದ್ದೀರಾ. ಬಟ್ ನಿಮಗೆ ಈ ಪ್ರಾಬ್ಲಮ್ಸ್ ಏನಾಗಿತ್ತು, ಈ ಹಿಂದೆ ನಿಮಗೆ ಯಾರಿಂದ ಅಡೆತಡೆಗಳಾಗಿತ್ತು, ನೋವಾಗಿತ್ತು, ಆ ವ್ಯಕ್ತಿಗಳಿಗೆ ನೆಗೆಟಿವಿಟೀಸ್ ಆಗ್ತಿದೆ. ಆ ಸೂಚನೆಗಳು ನಿಮ್ಗೆ ಸಿಗ್ತಾ ಇಲ್ಲ ಅಂತ ನೀವು ವರಿ ಮಾಡ್ತಿರಬಹುದು, ಅಥವಾ ಆ ಸೂಚನೆ ನನಗೇನು ಸಿಕ್ಕಿಲ್ಲ ಅಂತ ನೀವು ಕೇಳ್ತಿರಬಹುದು. ಬಟ್ ಈ ಒಂದು ವೀಕಲ್ಲಿ ಅದು ಸುದ್ದಿನೂ ನಿಮಗೆ ಹರಿದಾಡಬಹುದು. ಸಡನ್ ಆಗಿ ಯಾರಿಗೂ ಕಾಲ್, ಮೆಸೇಜ್ ನಿಮಗೆ ಯಾರೋ ಮಾಡಬಹುದು. ಅದರಿಂದ ನಿಮಗೆ ಒಂದು ರೀತಿ ಟೆನ್ಷನ್ ಆಗಬಹುದು. ಬಟ್ ಎಲ್ಲೋ ಒಂದು ಸಿಹಿ ಸುದ್ದಿಯೋ ಆಗಿರಬಹುದು, ಕಹಿ ಸುದ್ದಿಯೋ ಆಗಿರಬಹುದು.
Pile number 1. Yes. Angels ಇಂದ ಏನ್ ಮೆಸೇಜ್ ಸಿಗ್ತಿದೆ ನೋಡೋಣ pile number 1ಗೆ. ನಾ ಆಗ್ಲೇ ಹೇಳ್ದಾಗೆ ಬೇರೆ ಡೈರೆಕ್ಷನ್ ಅಲ್ಲಿ ನಿಮ್ಗೆ ಒಂದು ಹೊಸ ದಾರಿ ಸಿಗ್ತಿದೆ. ನೀವು ನಡೀತಾ ಇರೋ ದಾರಿ ಎಲ್ಲೋ ಒಂದು ರೀತಿ ಏನೋ ಅಡೆತಡೆಗಳಾಗ್ತಿರಬಹುದು. ಬಟ್ ಈ ಒಂದು ನೋ ನೀಡ್ ಟು ವರಿ, ಡೋಂಟ್ ಸ್ಟಾಪ್. ಯಾವ ಕೆಲಸನೂ ಅರ್ಧದಲ್ಲಿ ನಿಲ್ಲಿಸ್ಬೇಡಿ. ಎಸ್, ಯೋಚನೆ ಮಾಡಿ ನಿರ್ಧಾರ ತಗೊಂಡು ಮುಂದೆ ಹೋಗಿ ಆ್ಯಂಡ್ ಬೇರೆ ಡೈರೆಕ್ಷನ್ ಅಲ್ಲಿ ಮೂವ್ ಆನ್ ಆಗಿ. ಆ್ಯಂಡ್ ಆ ಡೈರೆಕ್ಷನ್ ಅಲ್ಲಿ ನಿಮಗೆ ಸಾಕಷ್ಟು ಪ್ರೊಟೆಕ್ಷನ್ ಇದೆ, ಹೆಲ್ಪಿಂಗ್ ಇದೆ, ಚೇಂಜಸ್ ಇದೆ. ಎಸ್, ಹೊಸ ಪ್ರೀತಿ ನಿಮ್ಮ ಲೈಫಿಗೆ ಬರ್ತಿದೆ. ನಿಮ್ಮ ಮನೆಯಲ್ಲಿರೋ ಯಾವುದೋ ಒಂದು ಮೆಟೀರಿಯಲ್ಸ್ ಕೂಡ ರಿಪೇರಿ ಮಾಡಿಸಬಹುದು, ಅಥವಾ ನೀವು ಕಳ್ಕೊಂಡಿರೋ ವಸ್ತುಗಳು ಏನಿತ್ತು ಅದು ನಿಮ್ಮ ಕೈಗೆ ವಾಪಸ್ ಸೇರ್ತಿರಬಹುದು. ಆ್ಯಂಡ್ ಹೆಚ್ಚು ಈ ಒಂದು ವೀಕಲ್ಲಿ ಹಣನ ಖರ್ಚು ಮಾಡ್ತಿದ್ದೀರಾ, ಹಣ ಅಷ್ಟು ವಾಪಸ್ ನಿಮಗೆ ಬರ್ತಿದೆ ಕೂಡ. ಯಾವ ಅಮೌಂಟ್ ನಿಮಗೆ ಸ್ಟ್ರಕ್ ಆಗಿತ್ತು ಆ ಅಮೌಂಟ್ ನಿಮ್ಮ ಪೂರ್ವಜರ ಒಂದು ಆಸ್ತಿ ವಿಚಾರವಾಗಿ ಏನು ನಿಮಗೆ ವ್ಯಾಜ್ಯಗಳಾಗಿತ್ತು, ಅಥವಾ ನಿಮ್ಮ ಒಂದು ಆಸ್ತಿ ಏನು ಬರಬೇಕಾಗಿತ್ತು ಅದು ಈ ಒಂದು ವೀಕಲ್ಲಿ ನಿಮ್ಮ ಕೈಗೆ ಸೇರ್ತಿರಬಹುದು. ಪೈಲ್ ನಂಬರ್ 1. ಎಸ್, ಈ ಒಂದು ರೀಡಿಂಗ್ನ ಇಲ್ಲೇ ಮುಗಿಸ್ತಾ ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಯಾರೆಲ್ಲ ಪರ್ಸನಲ್ ರೀಡಿಂಗ್ ಕೇಳಿದ್ದೀರಾ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಅದನ್ನು ನಾನು ಇನ್ಫಾರ್ಮ್ ಮಾಡ್ತೀನಿ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟಿವ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಮಸ್ತೆ. ಪೈಲ್ ನಂಬರ್ 2 ಯಾರೇ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ ನಿಮಗಾಗಿ ಒಂದು ವಾರದ ರೀಡಿಂಗ್. ಎಸ್, ಒಂದು ನಿಮಿಷ ಮೆಡಿಟೇಟ್ ಮಾಡಿ ನೀವು ಇಷ್ಟವಾದ ದೇವರನ್ನ ಪ್ರಾರ್ಥನೆ ಮಾಡಿ ಒಂದು ರೀಡಿಂಗ್ನ ನೋಡಿ. ಯಾವುದು ರೆಸನೇಟ್ ಆಗುತ್ತೆ ಅದನ್ನು ತಗೊಳ್ಳಿ, ರೆಸನೇಟ್ ಆಗಿಲ್ದಿರೋದನ್ನ ಇಲ್ಲೇ ಬಿಟ್ಬೇಡಿ. ಮೊದಲೇದಾಗಿ ಬೆಲ್ ಏನು ಮೆಸೇಜ್ ಕೊಡುತ್ತೆ ಪೈಲ್ ನಂಬರ್ 2ಗೆ ನೋಡೋಣ. ಪೈಲ್ ನಂಬರ್ 2. ಎಸ್, ಸಾಕಷ್ಟು ಖುಷಿ ವಿಚಾರಗಳನ್ನ ಈ ಒಂದು ವೀಕಲ್ಲಿ ಕೇಳ್ತಿದ್ದೀರಾ. ಗುರುಗಳ ಆಶೀರ್ವಾದ ನಿಮಗೆ ಸಿಗ್ತಿದೆ, ಗುರುಗಳ ದರ್ಶನ ಕೂಡ ಮಾಡ್ತಿದ್ದೀರಾ, ಹೆಚ್ಚು ಟ್ರಾವೆಲ್ ಮಾಡ್ತಿದ್ದೀರಾ, ಹೆಚ್ಚು ಸಂತೋಷ ಪಡ್ತಿದ್ದೀರಾ. ನಿಮ್ಮ ಮನೆಯಲ್ಲಿ ಇಷ್ಟು ದಿವಸಗಳ ನಂತರ ಶುಭ ಕಾರ್ಯಗಳಿಗೆ ಏನು ಅಡೆತಡೆಗಳಾಗಿತ್ತು ಜೂನ್ ಮಂತ್ ಈ ಒಂದು ಮೊದಲನೇ ವಾರದಲ್ಲಿ ಸಾಕಷ್ಟು ಶುಭ ಕಾರ್ಯ ನಡೀತಿದೆ, ಸಾಕಷ್ಟು ಅವಕಾಶಗಳು ಸಿಗ್ತಿದೆ, ಸಾಕಷ್ಟು ಸಂತೋಷ ಸುದ್ದಿನ ನೀವು ಕೇಳ್ತಿದ್ದೀರಾ. ಎಸ್, ಕಾಲಿಂದ ಏನು ಮೆಸೇಜಸ್ ಬರ್ತಿದೆ ನೋಡೋಣ. ಓಕೆ, ಸೋ ಮಚ್ ಆಫ್ ಮೆಸೇಜಸ್ ಇದೆ ಪೈಲ್ ನಂಬರ್ 2ಗೆ ಹೇಳಲಿಕ್ಕೆ. ಸಾಕಷ್ಟು ಖುಷಿ ಪಡ್ತಿದ್ದೀರಾ. ನಿಮ್ಮ ಲೈಫಲ್ಲಿ ಇಷ್ಟು ದಿವಸ ಏನು ಅಬ್ಸ್ಟಿಕಲ್ಸ್ ಇತ್ತು ಅದೆಲ್ಲವೂ ನಿವಾರಣೆ ಆಗ್ತದೆ. ಈ ಒಂದು ವೀಕಲ್ಲಿ ಸ್ತ್ರೀಯರಿಂದ ನಿಮಗೆ ಸಾಕಷ್ಟು ಸಂತೋಷ, ಹ್ಯಾಪಿನೆಸ್ ಸಿಗ್ತಿದೆ. ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಸಿಗ್ತಿದೆ. ಏನು ವ್ಯವಹಾರ ಕೆಲಸಗಳನ್ನ ಮಾಡ್ತಿದ್ದೀರಾ, ಹೊಸ ಕೆಲಸಕ್ಕೆ ಕೈ ಹಾಕ್ತಿದ್ದೀರಾ, ಆ ಕೆಲಸದಲ್ಲಿ ಏನು ಅಡೆತಡೆಗಳಿತ್ತು ಆ ಅಡೆತಡೆಗಳು ಕೂಡ ದೂರ ಆಗ್ತಿದೆ. ಜೊತೆಗೆ ಪ್ರೊಟೆಕ್ಷನ್ ಇದೆ. ಆ್ಯಂಡ್ ನಿಮ್ಮ ಮನೆಯಲ್ಲಿ ಸಾಕಿರೋ ಪ್ರಾಣಿಗಳಿಂದ ನಿಮಗೆ ಸಾಕಷ್ಟು ಪ್ರೊಟೆಕ್ಷನ್ ಇದೆ. ಆ್ಯಂಡ್ ಹೊಸ ಅವಕಾಶಗಳು ಸಿಗ್ತಿದೆ. ಜೊತೆಗೆ ನಿಮ್ಮ ಪ್ರೀತಿಯಲ್ಲಿ ಹೆಚ್ಚು ಇನ್ನೂ ಒಂದು ಸ್ಟ್ರೆಂತ್ ಸಿಗ್ತಿದೆ. ಇನ್ನೂ ಹೆಚ್ಚು ನಿಮ್ಮ ಪರ್ಸನ್ನ ಅರ್ಥ ಮಾಡ್ಕೋತಿದ್ದೀರಾ. ನಿಮ್ಮ ಪ್ರಪೋಸಲ್ನ
ಫ್ಯಾಮಿಲಿ ಮೆಂಬರ್ಸ್ ಒಪ್ತಿಲ್ಲ, ನಿಮ್ಮ ಪೇರೆಂಟ್ಸ್ ಒಪ್ತಿಲ್ಲ, ನಿಮ್ಮ ಕುಟುಂಬದವರು ಒಪ್ತಿಲ್ಲ ಅಂದರೆ ಈ ಒಂದು ವೀಕಲ್ಲಿ ನಿಮಗೆ ಒಂದು ಆ ಒಪ್ಸೋ ಒಂದು ಟೈಮಿಂಗ್ ಕೂಡ ಈ ಒಂದು ವೀಕಲ್ಲಿ ನಿಮಗೆ ಸಿಗ್ತಿದೆ. ಅವರು ಒಪ್ಪಿ ನಿಮ್ಮನ್ನ ಮ್ಯಾರೇಜ್ ಪ್ರಪೋಸಲ್ ನಿಮಗೆ ಆಫರ್ ಸಿಗ್ತಿದೆ. ನಿಮ್ಮ ಪರ್ಸನ್ ಜೊತೆ ನೀವು ಮ್ಯಾರೇಜ್ ಕಮಿಟ್ಮೆಂಟ್ನ ತಗೊಳ್ತಿದ್ದೀರಾ. ಹೆಚ್ಚು ಸಂತೋಷ ಇದೆ. ನೀವು ಕೇಳಿರೋ ಒಂದು ಆಸೆ ಕೂಡ ಈಡೇರ್ತಿದೆ. ಜೊತೆಗೆ ಎಲ್ಲೋ ಒಂದು ರೀತಿ ಭಯ ಪಡ್ತಿದ್ದೀರಾ ಮಾತಾಡಲಿಕ್ಕೆ. ಸ್ಟ್ರೈಟ್ ಆ್ಯಂಡ್ ಫಾರ್ವರ್ಡ್ ಆಗಿ ಮಾತಾಡಲಿಕ್ಕೆ ಯಾಕೋ ಭಯ ಪಡ್ತಿದ್ದೀರಾ. ನಿಮ್ಮ ಪ್ರೀತಿ ವಿಚಾರ ಆಗಿರಬಹುದು, ನಿಮ್ಮ ಕೆಲಸದಲ್ಲಿ ನಿಮ್ಮ ಬಾಸ್ ಜೊತೆ ಆಗಿರಬಹುದು, ಅಥವಾ ನಿಮ್ಮ ಮನಸ್ಸಲ್ಲಿರೋ ಮಾತನ್ನ ಹೇಳ್ಕೊಳಕ್ಕಾಗಿರಬಹುದು. ನಿಮ್ಮ ಕುಟುಂಬದ ಜೊತೆ ಹೆಚ್ಚು ನೀವು ಪ್ರೀತಿನ ನೋಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಯಾರಿಂದ ನೀವು ಮಾತು ಬಿಟ್ಟಿದ್ರಿ, ನಿಮ್ಮಿಂದ ದೂರ ಹೋಗಿದ್ರು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು, ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ನಿಮ್ಮ ಸೋಲ್ಮೇಟ್, ನಿಮ್ಮ ಪರ್ಸನ್ ಆಗಿರಬಹುದು, ಆ ವ್ಯಕ್ತಿಗಳು ವಾಪಸ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಹೆಚ್ಚು ಪ್ರೊಟೆಕ್ಷನ್ ಇದೆ. ಹೆಚ್ಚು ಯಾವುದನ್ನ ಮಾಡಬೇಡ ಅಂತಿದ್ದರೋ ಆ ಕೆಲಸನ ನೀವು ಡ್ರಾಪ್ ಮಾಡ್ತಿದ್ದೀರಾ. ಯಾವುದು ಬೇಕು ಅಂತ ನಿಮಗೆ ಮಾಡಿಸ್ತಿದ್ದಾರೋ ಆ ಕೆಲಸನ ನೀವು ಹೆಚ್ಚು ತಲೆಗೆ ಹಾಕೊಂತಿದ್ದೀರಾ. ನಿಮಗೆ ಯಾವುದು ಸರಿ ಅನ್ನಿಸ್ತಿದೆ ಅದ್ರ ಬಗ್ಗೆ ಫೋಕಸ್ ಮಾಡಿ. ಜನ ಹೇಳೋದನ್ನ ಕೇಳಬೇಡಿ. ಭಗವಂತ ತೋರಿಸೋ ದಾರಿಯಲ್ಲಿ ನಡೀರಿ. ಜನ ನೀವು ಕೆಡ್ಲಿ ಅಂತಾನೆ ನಿಮಗೆ ಕೆಟ್ಟ ದಾರಿಗಳನ್ನ ತೋರಿಸ್ತಿರಬಹುದು, ಡೈರೆಕ್ಷನ್ಸ್ನ ತಪ್ಪಿಸ್ತಿರಬಹುದು. ಇಲ್ಲಿ ಯಾರಿಗೋ ನಿಮ್ಮ ಪ್ರಮೋಷನ್ ಆಗಬೇಕಾಗಿತ್ತು, ಆ ಅಡೆತಡೆಗಳಾಗಿರಬಹುದು. ಆ ಅಡೆತಡೆಗಳು ನಿವಾರಣೆ ಆಗಿ ಹೊಸ ಬದಲಾವಣೆ ನಿಮಗೆ ಸಿಗ್ತಿದೆ ಆ್ಯಂಡ್ ನಿಮಗೆ ಪ್ರಮೋಷನ್ ಕೂಡ ಆಗ್ತಿದೆ. ಗೌರ್ಮೆಂಟ್ ಜಾಬ್ಗೆ ಯಾರು ಪ್ರಯತ್ನ ಪಡ್ತಿದ್ದೀರಾ, ಈ ಒಂದು ವೀಕ್ ಕಾಯಬೇಕಿದೆ ನೀವು ಗೌರ್ಮೆಂಟ್ ಜಾಬ್ಗೆ. ಬಿಕಾಸ್ ಸ್ವಲ್ಪ ಅಬ್ಸ್ಟಿಕಲ್ಸ್ ಇರಬಹುದು ನಿಮ್ಮ ಕೆಲಸದ ಸರೌಂಡಿಂಗಲ್ಲಿ. ಎಸ್, ಈ ಒಂದು ಮಂತಲ್ಲಿ ನಿಮಗೆ ಅದು ಅವಕಾಶ ಸಿಗಬಹುದು. ಅಮಾವಾಸ್ಯೆ ಆದ್ಮೇಲಿಂದ ನಿಮಗೆ ಹೆಚ್ಚು ಮಾಹಿತಿಗಳು, ಹೆಚ್ಚು ಕ್ಲಿಯಾರಿಟಿ ಸಿಗ್ತದೆ. ನಿಮ್ಮ ಜಾತಕನ ಪರಿಶೀಲನೆ ಮಾಡಿ. ಆ್ಯಂಡ್ ಎಸ್, ಹೆಚ್ಚು ಕ್ಯಾಟ್ಸ್ನ ನೀವು ನೋಡ್ತಿದ್ದೀರಾ, ಮೀನ್ಸ್ ಬೆಕ್ಕನ್ನ ನೋಡ್ತಿದ್ದೀರಾ. ಎಲ್ಲೋ ಒಂದು ರೀತಿ ನಿಮಗೆ ಒಂದು ರೀತಿ ನೀವು ಮಾಡ್ತಿರೋ ಕೆಲಸಗಳಿಗೆ ಎಲ್ಲೋ ನೀವು ಹೋಗ್ಬೇಕಿದ್ರೆ ಹೆಚ್ಚು ಬೆಕ್ಕುಗಳು ಕಾಣಿಸ್ಬಹುದು, ಹೆಚ್ಚು ಬರ್ಡ್ಸ್ ಕಾಣಿಸ್ಬಹುದು. ಎಲ್ಲೋ ಒಂದು ರೀತಿ ನಿಮಗೆ ಭಗವಂತನಿಂದ ಪ್ರೊಟೆಕ್ಷನೂ ಇದೆ, ಒಂದು ಸೂಚನೆನೂ ಇದೆ. ಆ ದಾರಿ ಬೇಡ, ಬೇರೆ ದಾರಿಯಲ್ಲಿ ನಡಿ, ಆ ದಾರಿಲಿ ಹೋಗ್ಬೇಡ, ಈ ದಾರಿಲಿ ಹೋಗು, ಈ ಕೆಲಸ ಮಾಡಬೇಡ, ಮುಂದಕ್ಕೆ ಹಾಕು ಅನ್ನೋ ಒಂದು ಸೂಚನೆಗಳು ನಿಮಗೆ ಹೇಳ್ತಿರಬಹುದು. ಫೆದರ್ಸ್ ಕಾಣಿಸ್ತಿರಬಹುದು. ನಿಮ್ಮ ಮನೆಯಲ್ಲಿ ಹಿರಿಯರು, ನಿಮ್ಮ ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್ ಏನು ಹೇಳ್ತಿದ್ದಾರೆ ಆ ಮಾತನ್ನ ಆಲಿಸಿ. ಇವತ್ತು ಕೆಲಸ ಮಾಡಬೇಡ ಅಂದಿದ್ದನ್ನ ನೀವು ಮಾಡಬಹುದು, ಅದನ್ನ ಮುಂದಕ್ಕೆ ಹಾಕಿ. ಖಂಡಿತ ಅದರಲ್ಲಿ ಹೆಚ್ಚು ಫಲನ, ಹೆಚ್ಚು ಆಪರ್ಚುನಿಟಿನ ನೀವು ನೋಡ್ತೀರಾ ಮುಂದೆ ಫ್ಯೂಚರಲ್ಲಿ, ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ. ಎಸ್, ಪೈಲ್ ನಂಬರ್ 2. ಯಾವುದೋ ಬಗ್ಗೆ ವರಿ ಇದೆ ನಿಮಗೆ. ಆ ವರಿನೆಸ್ ಎಲ್ಲವೂ ಹೋಗ್ತಿದೆ. ಸಂತೋಷ ಮನಸ್ಸಲ್ಲಿದೆ, ಅದನ್ನ ಸಂಭ್ರಮಿಸಕ್ಕೆ ಆಗ್ತಿಲ್ಲ. ಯಾಕೋ ಒಂದು ರೀತಿ ಭಯ, ಆತಂಕ ನಿಮಗೆ ಕಾಡ್ತಿರಬಹುದು. ಹಣಕಾಸಿನ ಪರಿಸ್ಥಿತಿ ಕೂಡ ಅಭಿವೃದ್ಧಿ ಆಗ್ತಿದೆ. ಯಾರು ನಿಮಗೆ ಸಾಲ ಈಸ್ಕೊಂಡು ನಿಮ್ಗೆ ಅಮೌಂಟ್ ಕೊಟ್ಟಿಲ್ಲ, ಆ ವ್ಯಕ್ತಿಗಳು ನಿಮಗೆ ವಾಪಸ್ ಹಣ ತಂದ್ಕೊಡ್ಬಹುದು. ನಿಮಗೇನು ಸಾಲ ನೀವು ಮಾಡಿದ್ದೀರಾ ಅದನ್ನ ತೀರ್ಸಕ್ಕಾಗದೆ ನೀವು ವೆಯ್ಟ್ ಮಾಡ್ತಿದ್ರೆ ಈ ಒಂದು ವೀಕಲ್ಲಿ ಅದು ಕೂಡ ಕಂಪ್ಲೀಟ್ ಆಗ್ತಿರಬಹುದು. ಓಕೆ, ಹೆಚ್ಚು ಹೇರ್ ಫಾಲ್ ಆಗ್ತಿದೆ ಇಲ್ಲಿ ಕೆಲವರಿಗೆ, ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಆ್ಯಂಡ್ ನಿಮ್ಮ ಒಂದು ನೇಲ್ಸ್ ಏನು ಕಟ್ ಮಾಡಿ ನೀವು ಥ್ರೋ ಮಾಡ್ತಿದ್ದೀರಾ ಅದರಿಂದ ಯಾರಾದರೂ ನಿಮ್ಮ ನೇಲ್ಸ್ ತುಳಿಬಹುದು, ಅಥವಾ ಅದು ಏನೋ ಒಂದು ಸ್ವಲ್ಪ ನಿಮಗೆ ನೆಗೆಟಿವಿಟೀಸ್ ಅನ್ನಿಸ್ಬಹುದು. ಅದನ್ನ ಡಸ್ಟ್ಬಿನ್ಗೆ ಹಾಕಿ, ಅಥವಾ ನೀವು ಅದನ್ನ ಎಲ್ಲಾದ್ರೂ ಕೆಳಗಡೆ ಥ್ರೋ ಮಾಡಿದ್ರೆ ಅದರಿಂದ ನಿಮಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗಬಹುದು. ಈ ಒಂದು ಮೆಸೇಜ್ ನನಗೆ ಇಲ್ಲಿ ಸಿಗ್ತಿದೆ, ಅದನ್ನ ನಾನು ತಿಳಿಸಿದ್ದೀನಿ. ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಹೆಚ್ಚು ಇಲ್ಲಿ ಪೈಲ್ ನಂಬರ್ 2ಗೆ ಹೆಚ್ಚು ದೃಷ್ಟಿ ಇದೆ. ಹೆಚ್ಚು ನೀವು ಮಾಡ್ತಿರೋ ಕೆಲಸದ ಸರೌಂಡಿಂಗ್ ಇರ್ಬೋದು, ನಿಮ್ಮ ಫ್ಯಾಮಿಲಿಲಿ ಆಗಿರಬಹುದು, ದೃಷ್ಟಿ ಇದೆ. ಹೆಚ್ಚು ನಿಮ್ಮ ಹತ್ರ ಎಲ್ಲವೂ ಸಿಕ್ಕಿದೆ, ನಿಮ್ಗೆ ಎಲ್ಲವೂ ನೆಮ್ಮದಿ ಇದೆ ಅನ್ನೋ ಒಂದು ದೃಷ್ಟಿ ಎಲ್ಲರಿಗೂ ನಿಮ್ಮ ಮೇಲಿದೆ, ಕಣ್ಣಿದೆ. ಆ ಕಣ್ಣು ದೃಷ್ಟಿನ ಹೋಗ್ಲಾಡಿಸ್ಕೊಳ್ಳಿ. ನೆಗೆಟಿವಿಟೀಸ್ನ ಆ ಒಂದು ದೃಷ್ಟಿ ದೋಷನ ತೆಗೆಸಿ. ಆ್ಯಂಡ್ ನಿಮ್ಮ ಮನೆಯಲ್ಲಿ ಹೋಮ ಪೂಜೆ ಅವನ್ನ ಕೂಡ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಆ್ಯಂಡ್ ನಿಮ್ಮ ಇಚ್ಛೆ ಏನಿದೆ, ನಿಮ್ಮ ಆಸೆ ಏನಿದೆ ಅದು ಈಡೇರ್ತಿದೆ. ಬಟ್ ಯಾರು ನಿಮ್ಮನ್ನ
ಇಷ್ಟು ದಿವಸ ಕಟ್ ಹಾಕಿದ್ದ ರೀತಿ ನಿಮಗೆ ಅನಿಸ್ತಿತ್ತು. ನಿಮ್ಮ ಕೆಲಸದಲ್ಲಿ ಯಾವುದು ಕೆಲಸ ಆಗ್ತಿಲ್ಲ, ಹೆಚ್ಚು ನಿಮಗೆ ಪ್ರೊಟೆಕ್ಷನ್ ಆಗ್ತಿಲ್ಲ ಕೆಲಸಗಳು ಅಂತ ನೀವು ವೆಯ್ಟ್ ಮಾಡ್ತಿದ್ದೀರಾ. ಅದನ್ನ ನಿಮಗೆ ಆ ಕೆಲಸ ಆಗಬಾರ್ದು ಅನ್ನೋ ರೀತಿನೇ ಕೆಲವು ವ್ಯಕ್ತಿಗಳು ನಿಮಗೆ ಅಡೆತಡೆಗಳನ್ನ ಮಾಡಿರಬಹುದು. ಎಲ್ಲೋ ನೀವು ಅದನ್ನ ಜಾಸ್ತಿ ಡೀಪ್ ಆಗಿ ತಗೊಳ್ದೆ ನೆಗ್ಲೆಕ್ಟ್ ಮಾಡಿರಬಹುದು. ಈಗ ಈ ಒಂದು ವೀಕಲ್ಲಿ ಅದಕ್ಕೆ ಒಂದು ಪರಿಹಾರ ಕೂಡ ನಿಮಗೆ ಸಿಗ್ತಿರಬಹುದು. ಹೆಚ್ಚು ನೀವು ಎಲ್ಲಿ ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕಾಗಿರ್ಬಹುದು, ಹೊಸ ಕೆಲಸ ಮಾಡೋಕ್ಕಾಗಿರಬಹುದು, ಹೊಸ ಮನೆಗಾಗಿರಬಹುದು, ನೀವು ಕಟ್ಟಿರೋ ಕಟ್ಟಡದ ಹೊಸ ಮನೆಗೆ ಗೃಹ ಪ್ರವೇಶ ಮಾಡಿ ನೀವು ಹೋಗ್ಲಿಕ್ಕಾಗದೇ ಇರಬಹುದು. ಸಮ್ ನೆಗೆಟಿವಿಟೀಸ್ನ ನಿಮಗೆ ಮಾಡಿ ಆ ರೀತಿ ಮಾಡಿರಬಹುದು. ಸೊ ಆ ನೆಗೆಟಿವಿಟೀಸ್ ನಿಮ್ಗಾಗಿದೆ, ಅದರಿಂದ ನೀವು ಈಚೆ ಬರಬೇಕಿದೆ. ಆ ಕ್ಲೆನ್ಸಿಂಗ್ ನಿಮ್ಗೆ ಸಿಗ್ತಿದೆ, ಆ ದಾರಿ ನಿಮಗೆ ಸಿಗ್ತಿದೆ. ಪೈಲ್ ನಂಬರ್ 2 ಆ್ಯಂಡ್ ಯಾವುದೋ ದೂರದ ವ್ಯಕ್ತಿಯಿಂದ ನಿಮಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಿದೆ. ನಿಮ್ಮ ಫ್ಯಾಮಿಲಿಯ ದೂರದ ವ್ಯಕ್ತಿಗಳಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಿದೆ. ಆ ವ್ಯಕ್ತಿಯಿಂದ ನೀವು ಹೆಚ್ಚು ಗಮನ ಕೊಡ್ತಿದ್ದೀರಾ ಆ ವ್ಯಕ್ತಿನ ಅಲ್ವಾ ಅನ್ನೋ ಒಂದು ಡೌಟ್ ಇರಬಹುದು. ಪೈಲ್ ನಂಬರ್ 2ಗೆ ನಂಗೆ ಗೊತ್ತಿಲ್ಲ ಯಾಕೆ ಮೆಸೇಜ್ ಇಲ್ಲಿ ಯಾರಿಗೆ ಇದು ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಎಸ್, ಏನು ನಮಗೆ ನೆಗೆಟಿವಿಟಿ ಆ ದೂರ ವ್ಯಕ್ತಿಯಿಂದ ಆಗ್ತಿದೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರಬಹುದು, ಅವ್ರಿಗೆ ಈ ಒಂದು ವೀಕಲ್ಲಿ ಪ್ರಾಬ್ಲಮ್ಸ್ ಆಗಬಹುದು. ನಿಮ್ಗೇನು ಅಡೆತಡೆ ಆಗಿತ್ತು, ನಿಮ್ಗೆ ಏನು ಬ್ಲಾಕ್ ಆಗಿತ್ತು, ಆ ಬ್ಲಾಕ್ ಎಲ್ಲವೂ ಅವ್ರಿಗೆ ವಾಪಸ್ ರಿವರ್ಸ್ ಹೊಡಿತಿದೆ ಈ ಒಂದು ವೀಕಲ್ಲಿ. ಎಸ್, ಆರೋಗ್ಯದಲ್ಲಿ ಚೇತರಿಕೆ ಬರ್ತಿದೆ. ಆ್ಯಂಡ್ ಗುರುಗಳ ಪ್ರಾರ್ಥನೆ ಹೆಚ್ಚಾಗಿ ಮಾಡಿ. ಪೈಲ್ ನಂಬರ್ 2 ಆ್ಯಂಡ್ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಖಂಡಿತ ನಿಮಗೆ ಹೆಚ್ಚು ಅಭಿವೃದ್ಧಿ ನಿಮ್ಮ ಲೈಫಿಗೆ ಸಿಗ್ತಿದೆ. ಆ್ಯಂಡ್ ಹೆಚ್ಚು ನಿಮ್ಮಿಂದ ಹಣನ ನಿರೀಕ್ಷಿಸ್ತಿರಬಹುದು ಕೆಲವು ವ್ಯಕ್ತಿಗಳು. ನಿಮ್ಮ ಕೆಲಸದಲ್ಲಾಗಿರಬಹುದು, ನಿಮ್ಮ ಫ್ಯಾಮಿಲಿಲಿ ಆಗಿರಬಹುದು, ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗ್ ಆಗಿರಬಹುದು. ಮಾಡಬೇಕೋ ಬೇಡವೋ, ಕೊಡಬೇಕೋ ಬೇಡವೋ, ಹೋಗ್ಬೇಕೋ ಬೇಡವೋ ಅನ್ನೋ ಒಂದು ಚಿಂತನೆ ಇದೆ. ನಿಮ್ಮ ಮನಸ್ಸು ಏನಿಲ್ಲತ್ತೆ ಅದು ನಿರ್ಧಾರನ ತಗೊಳ್ಳಿ. ಖಂಡಿತ ಹೆಚ್ಚು ನಿಮ್ಮನ್ನ ಜನ ತುಂಬ ಫಾಲೋ ಮಾಡ್ತಿದ್ದಾರೆ. ನೀವೇನು ಕೆಲಸ ಮಾಡ್ತಿದ್ದೀರಾ, ನೀವೇನು ಮಾಡ್ತಿದ್ದೀರಾ, ಎಲ್ಲವೂ ನಿಮಗೆ ಸ್ವಲ್ಪ ಈ ಒಂದು ವೀಕಲ್ಲಿ ಹೆಚ್ಚು ದೃಷ್ಟಿಗಳು ಬೀಳಬಹುದು. ಅದನ್ನು ಕ್ಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ಮನೆಯೂ ಕೂಡ ಕ್ಲೆನ್ಸ್ ಮಾಡ್ಕೊಳ್ಳಿ. ಎಸ್, ಆ್ಯಂಡ್ ನಿಮ್ಮ ಆರೋಗ್ಯದಲ್ಲಿ ಏನು ಏರುಪೇರುಗಳಿತ್ತು ಅದು ನಿವಾರಣೆ ಆಗ್ತಿದೆ. ಹೆಚ್ಚು ಡಯಟ್ ಫುಡ್ಸ್ನ ಈ ಒಂದು ವೀಕಲ್ಲಿ ನೀವು ಸೇವನೆ ಮಾಡ್ತಿರಬಹುದು. ಜೊತೆಗೆ ಕೋರ್ಟ್ ವಿಚಾರದಲ್ಲಿ ಏನು ನಿಮಗೆ ಅಡೆತಡೆಗಳಾಗಿತ್ತು, ಅದಿನ್ನು ಪೆಂಡಿಂಗ್ ಉಳಿದಿತ್ತು, ಆ ಕೆಲಸ ಕೂಡ ಕಂಪ್ಲೀಟ್ ಆಗ್ತಿದೆ. ಪೈಲ್ ನಂಬರ್ 2ಗೆ ಆ್ಯಂಡ್ ಹೆಚ್ಚು ನಾಲೆಡ್ಜ್, ಹೊಸ ಬುಕ್ಸಸ್ನ ನೀವು ಓದ್ತಿರಬಹುದು, ಹೊಸ ಕವಿತೆಗಳನ್ನ ನೀವು ಬರೀತಿರಬಹುದು. ನೀವು ಬರಹಗಾರರಾಗಿದ್ದರೆ, ನೀವು ರೈಟರ್ ಆಗಿದ್ರೆ, ಸಾರಿ ನನ್ನ ಪ್ರೊನೌನ್ಸಿಯೇಷನ್ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ನೀವು ರೈಟರ್ ಆಗಿದ್ರೆ ಖಂಡಿತ ನಿಮ್ಗೆ ಒಂದು ಅವಕಾಶಗಳು ಸಿಗಬಹುದು. ಈ ಒಂದು ವೀಕಲ್ಲಿ ನೀವು ಯಾವುದೇ ವೃತ್ತಿಯಲ್ಲಿ ಕೆಲಸ ಮಾಡ್ತೀರಿ, ಆ ಕೆಲಸದಲ್ಲಿ ಸಾಕಷ್ಟು ಬದಲಾವಣೆ, ಚೇಂಜಸ್ನ ನೀವು ನೋಡ್ತಿದ್ದೀರಾ. ಪೈಲ್ ನಂಬರ್ 2 ಖಂಡಿತ ದೂರದ ನಿಮ್ಮ ಒಂದು ದೂರದ ಸರೌಂಡಿಂಗ್ ಊರುಗಳಿಂದ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು, ನಿಮ್ಮ ಸರೌಂಡಿಂಗ್ ಯಾರು ನಿಮ್ಮಿಂದ ದೂರ ಇದ್ದಾರೆ ಆ ವ್ಯಕ್ತಿಗಳಿಗೆ ಏನೋ ಪ್ರಾಬ್ಲಮ್ಸ್ ಆಗಬಹುದು ಈ ಒಂದು ವೀಕಲ್ಲಿ. ಎಸ್, ಕೆಲವು ನಿರ್ಧಾರಗಳನ್ನ ತಗೊಳ್ಬೇಕಿದ್ರೆ ಯಾಕೋ ಎಡುತ್ತಿದ್ದೀರಾ, ಅಂಜ್ತಾ ಇದ್ದೀರಾ, ಭಯ ಪಡ್ತಿದ್ದೀರಾ. ಏನಾಗುತ್ತೆ, ಇವ್ರೇನು ಅನ್ಕೋತಾರೆ, ಅವ್ರು ಏನು ಅನ್ಕೋತಾರೆ ಅನ್ನೋ ಒಂದು ಇದೆ ಮನಸ್ಸಲ್ಲಿ. ಅದನ್ನು ತೆಗೆದಾಕಿ ನಿಮಗೇನು ಅನ್ಸುತ್ತೆ, ನಿಮಗೇನು ಮಾಡಬೇಕು ಅನ್ಸುತ್ತೆ ಆ ಕೆಲಸನ ಖಂಡಿತ ಕೈಗೆತ್ಕೊಳ್ಳಿ. ಕೆಲವು ವ್ಯಕ್ತಿಗಳಿಂದ ಸ್ವಲ್ಪ ಎಡುವ ಸಾಧ್ಯತೆಗಳಿದೆ, ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ. ಆ್ಯಂಡ್ ಸ್ಟಾರ್ ಸೀಡ್ ಈ ಒಂದು ವೀಕಲ್ಲಿ ಸಾಕಷ್ಟು ಚೇಂಜಸ್, ನಿಮ್ಮ ಆರೋಗ್ಯದಲ್ಲಿ ಚೇಂಜಸ್, ನಿಮ್ಮ ಮಕ್ಕಳು ಜೀವನದಲ್ಲಿ ಸಾಕಷ್ಟು ಚೇಂಜಸ್ನ ನೋಡ್ತಿದ್ದೀರಾ. ನಿಮ್ಮ ಮಕ್ಕಳು ಉದ್ಯೋಗಕ್ಕೋಸ್ಕರ ಹುಡುಕ್ತಿದ್ರೆ ಖಂಡಿತ ಈ ಒಂದು ವೀಕಲ್ಲಿ ನಿಮ್ಮ ಮಕ್ಕಳಿಗೆ ಜಾಬ್ ಆಫರ್ ಕೂಡ ಬರ್ತಿದೆ. ಪೈಲ್ ನಂಬರ್ 2 ಆ್ಯಂಡ್ ಗೋಲ್ಡ್ ಕೂಡ ನೀವು ಪರ್ಚೇಸ್ ಮಾಡ್ತಿದ್ದೀರಾ. ಮನೆಗೆ ಹೊಸ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡ್ತಿದ್ದೀರಾ. ಮನೆಗೆ ಹೊಸ ಅತಿಥಿಗಳು ಬರ್ತಿದ್ದಾರೆ. ಮನೇನ ತುಂಬ ಡೆಕೋರೇಷನ್ಸ್ನ ಮಾಡ್ತಿದ್ದೀರಾ. ತುಂಬ ಪ್ರೊಟೆಕ್ಷನ್ ಇದೆ. ನಿಮ್ಮ ಗ್ರಾಮ ದೇವತೆಯ ಪ್ರೊಟೆಕ್ಷನ್ ನಿಮಗೆ ಹೆಚ್ಚಾಗಿದೆ. ಆ್ಯಂಡ್ ಎಸ್, ತುಂಬ ಬರ್ಡನ್ ಇದೆ. ಎಷ್ಟು ನೀವು ಭಾರನ ಹೊತ್ತಿದ್ದೀರಾ ನಿಮ್ಮ ಫ್ಯಾಮಿಲಿಗೋಸ್ಕರ, ಎಷ್ಟು ಕಷ್ಟ ಪಡ್ತಿದ್ದೀರಾ
ಒಂದು ಭಾರನ ಕಮ್ಮಿ ಮಾಡ್ಕೊಳ್ಳೋ ಟೈಮ್ ಬರ್ತಿದೆ. ಆ್ಯಂಡ್ ಎಲ್ಲೋ ನೀವು ಕೆಲವು ದೃಷ್ಟಿ ತೆಗೆದಿರೋ ದಾಟಿರಬಹುದು. ಅದರಿಂದ ಸ್ವಲ್ಪ ನಿಮ್ಮ ಆರೋಗ್ಯಕ್ಕೆ ಈ ಅಮಾವಾಸ್ಯೆ ಆದಮೇಲಿಂದ ಸ್ವಲ್ಪ ಆರೋಗ್ಯದಲ್ಲಿ ಬದಲಾವಣೆ, ಒಂದು ರೀತಿ ನಿಮಗೆ ಲೆಗ್ ಪೇನ್ ಆಗಿರಬಹುದು, ಸ್ಟಮಕ್ ಆಗಿರಬಹುದು, ಜಾಯಿಂಟ್ಸ್ ಆಗಿರಬಹುದು, ಫಿಂಗರ್ಸ್ ಆಗಿರಬಹುದು, ಪೇನ್ ಜಾಸ್ತಿ ಆಗಬಹುದು. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಆ್ಯಂಡ್ ಏನೋ ಒಂದು ಚೇಂಜಸ್, ಯಾವುದೋ ಒಂದು ನಿಮ್ಮ ಮನೆಯಲ್ಲಿ ಶಕ್ತಿಯ ಆಶೀರ್ವಾದ ಹೆಚ್ಚಾಗಿದೆ. ಜೊತೆಗೆ ಹೆಚ್ಚು ಹಳ್ಳಿಗಳ ಶಬ್ದಗಳು ಕೇಳಿಸ್ತಿದೆ. ಆ್ಯಂಡ್ ಯಾವುದೋ ಇಂಪಾರ್ಟೆಂಟ್ ಥಿಂಗ್ಸ್ನ ನೀವು ಎಲ್ಲೋ ಇಟ್ಟು ಅದು ಕಳೆದೋಯ್ತು ಅನ್ನೋ ಒಂದು ಹುಡುಕಾಟ ಜಾಸ್ತಿ ಆಗಬಹುದು. ಇಂಪಾರ್ಟೆಂಟ್ ಫೈಲ್ ಆಗಿರಬಹುದು ಅಥವಾ ಸಮಥಿಂಗ್, ಆ ಒಂದು ನಿಮ್ಮ ಮನೆಯಲ್ಲಿಂದ ಎಲ್ಲೂ ಅದು ಆಚೆ ಹೋಗದೆ ಮನೆಯಲ್ಲೇ ಎಲ್ಲ ಮಿಸ್ ಆಗಿರಬಹುದು. ಅದರಿಂದ ನೀವು ಹೆಚ್ಚು ಹುಡುಕಾಡಬಹುದು ಇಂಪಾರ್ಟೆಂಟ್ ವಸ್ತುಗಳು. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಆ್ಯಂಡ್ ಹೆಚ್ಚು ಈ ಒಂದು ವೀಕಲ್ಲಿ ಫಾಸ್ಟ್ ಇದ್ದೀರಾ. ನೀವು ಯಾವ ಕೆಲಸನ ಮಾಡಬೇಕು ಆ ಕೆಲಸನ ಖಂಡಿತ ಕಂಪ್ಲೀಟ್ ಮಾಡ್ತಿದ್ದೀರಾ. ನಿಮ್ಮ ಪೂರ್ವಜರ ಆಶೀರ್ವಾದ ಹೆಚ್ಚಾಗಿದೆ. ಭೂಮಿನ ತಗೊಳ್ಳಿಕ್ಕೆ ಆಗಿರಬಹುದು, ಹೊಸ ಸ್ವಂತ ಮನೆ ತಗೊಳ್ಳಿಕ್ಕಾಗಿರಬಹುದು. ಈ ಒಂದು ವೀಕಲ್ಲಿ ಸಾಕಷ್ಟು ಅವಕಾಶಗಳಿದೆ. ತುಲಾರಾಶಿ, ಮೇಷರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ, ಕುಂಭ ರಾಶಿಯ ಎನರ್ಜೀಸ್ ಇಲ್ಲಿ ಇದೆ. ಫೈಲ್ ನಂಬರ್ 2. ಎಸ್, ಹೊಸ ವೆಹಿಕಲ್ ಕೂಡ ನೀವು ಪರ್ಚೇಸ್ ಮಾಡ್ತಿದ್ದೀರಾ. ಇರೋ ವೆಹಿಕಲ್ ಕೂಡ ಎಕ್ಸ್ಚೇಂಜ್ ಮಾಡ್ತಿದ್ದೀರಾ. ಸಮ್ ಎಕ್ಸ್ಚೇಂಜಸ್, ಸಮ್ ಹೊಸ ಒಂದು ಬದಲಾವಣೆ, ಹೊಸದೇನೋ ನಿಮ್ಮ ಲೈಫಿಗೆ ತಗೋಬೇಕು ಅನ್ನೋ ಒಂದು ಮನಸ್ಥಿತಿ ಹೆಚ್ಚಾಗಿ ಈ ಒಂದು ವೀಕಲ್ಲಿ ನಿಮಗೆ ಅನ್ನಿಸಬಹುದು. ಯಾರೋ ಒಂದು ನುಡಿಗಳು, ಆ ಒಂದು ಮಾತು ನಿಮಗೆ ತುಂಬಾನೇ ಒಂದು ರೀತಿ ಪಾಸಿಟಿವ್ ಎನರ್ಜಿ ಸಿಗ್ತಿದೆ. ಆ್ಯಂಡ್ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಈ ಒಂದು ವೀಕಲ್ಲಿ ವಿಸಿಟ್ ಮಾಡಿ ಬನ್ನಿ. ಖಂಡಿತ ನಿಮ್ಮ ಏನು ಅಡೆತಡೆಗಳಿತ್ತು, ನಿಮ್ಮ ಶತ್ರುಗಳು ಏನು ನಿಮಗೆ ನೋವು ಮಾಡ್ತಿದ್ರು, ಎಸ್, ಅದರಿಂದ ನಿಮಗೆ ರಿಲೀಸ್ ಖಂಡಿತ ಆಗ್ತಿದೆ. ಸಡನ್ ಆಗಿ ನೀವು ಆ ಕ್ಷೇತ್ರ ದರ್ಶನ ಕೂಡ ಮಾಡಬಹುದು. ನರಸಿಂಹಸ್ವಾಮಿಯ ಆಶೀರ್ವಾದ, ಲಕ್ಷ್ಮೀ ನರಸಿಂಹಸ್ವಾಮಿಯ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಹೊಸ ಗುರುಗಳನ್ನ ಭೇಟಿ ಆಗ್ತಿದ್ದೀರಾ. ಆ ಗುರುಗಳಿಂದ ಏನೋ ಒಂದು ಮೆಸೇಜ್ ನಿಮಗೆ ಸಿಗ್ತಿದೆ. ನಿಮಗೆ ಏನು ಪ್ರಾಬ್ಲಮ್ಸ್ ಆಗಿತ್ತು ಅದಕ್ಕೆ ಒಂದು ಪರಿಹಾರ ಕೂಡ ನಿಮಗೆ ಈ ಒಂದು ವೀಕಲ್ಲಿ ಸಿಗ್ತಿದೆ. ಫೈಲ್ ನಂಬರ್ 2. ಪ್ರೊಟೆಕ್ಷನ್ ಇದೆ, ಹ್ಯಾಪಿ ಫ್ಯಾಮಿಲಿ ಇದೆ, ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿದೆ. ಡೈವರ್ಸ್ವರೆಗೂ ಯಾರಿಗೆ ನಿಮ್ಮ ಒಂದು ಕೋರ್ಟಲ್ಲಿ ವ್ಯಾಜ್ಯಗಳಾಗಿತ್ತು ಅದರಿಂದ ನಿಮಗೆ ಹೆಚ್ಚು ರಿಲೀಸ್ ಸಿಗ್ತಿದೆ. ಆ್ಯಂಡ್ ನಿಮಗೇನು ಮನಸ್ಸಿಗೆ ಸಂತೋಷವಾದ ವಾತಾವರಣ ಬೇಕು ಅಂತ ನೀವು ಬಯಸ್ತಿದ್ರಿ, ಆ ವಾತಾವರಣ ನಿಮಗೆ ಸಿಗ್ತಿದೆ. ಜೊತೆಗೆ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜೀಸ್ ಚೆನ್ನಾಗಿದೆ. ಇಲ್ಲಿ ನಿಮ್ಮ ಮನಸ್ಸಲ್ಲಿ ಏನು ಹೇಳ್ಕೋಬೇಕು ಅಂತ ನಿಮ್ಮ ಹಸ್ಬೆಂಡ್ ಹತ್ರ ಅಥವಾ ನಿಮ್ಮ ವೈಫ್ ಹತ್ರ ಅನ್ನಿಸ್ತಿತ್ತು, ಆ ಮಾತುಗಳನ್ನ ಹೆಚ್ಚು ಮಾತಾಡ್ತಿದ್ದೀರಾ. ಮನಸ್ಸಿನ ಮಾತನ್ನ ನೀವು ಶೇರ್ ಮಾಡ್ತಿದ್ದೀರಾ. ಆ್ಯಂಡ್ ಸಮ್ ನಿಮ್ಮ ಪೂರ್ವಜರಾಗಿರಬಹುದು ಅಥವಾ ನಿಮ್ಮನೆ ಯಾರು ನಿಮಗೆ ಇಷ್ಟು ದಿವಸ ಯಾರು ನಿಮಗೆ ಹರ್ಟ್ ಮಾಡಿದ್ರು ಆ ವ್ಯಕ್ತಿಗಳಿಗೆ ನಿಮ್ಮ ಪೂರ್ವಜರರು ನಿಮಗೆ ಹೆಚ್ಚು ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ಫೈಲ್ ನಂಬರ್ 2. ನಿಮ್ಮ ಪೂರ್ವಜರಿಂದ ಹೊಸ ಸಂದೇಶ, ಏನೋ ಸಂದೇಶಗಳು ನಿಮಗೆ ಸಿಗಬಹುದು. ಎಸ್, ಆ್ಯಂಡ್ ನೀವು ಹೋಗಿರೋ ವ್ಯಕ್ತಿಗಳ ಬಗ್ಗೆ ಹೆಚ್ಚು ಚಿಂತನೆ ಮಾಡ್ತಿದ್ದೀರಾ. ಆ ಒಂದು ಮೈಂಡ್ ಸೆಟ್ಟಿಂದ ನೀವು ಈಚೆ ಬರೋಕ್ಕಾಗ್ತಿಲ್ಲ. ಯಾರನ್ನ ನೀವು ಕಳ್ಕೊಂಡಿದ್ದೀರಾ. ಎಸ್, ಹೋಗಿರೋರು ವಾಪಸ್ ಮತ್ತೆ ಬರಲಿಕ್ಕಾಗೋದಿಲ್ಲ. ಬಟ್ ಅವರ ನೆನಪು ಮಾತ್ರ ನೀವು ತೆಗೆದಾಕೋದಕ್ಕೆ ಆಗ್ತಿಲ್ಲ ನಿಮ್ಮ ಮನಸ್ಸಿಂದ. ಬಟ್ ಅದರಿಂದ ನೀವು ಈಚೆ ಬರಬೇಕಿದೆ. ಹೆಚ್ಚು ನೀವು ಸ್ಟ್ರೆಸ್ ಪಡ್ತಿದ್ದೀರಾ, ಹೆಚ್ಚು ನೀವು ವರಿ ಮಾಡ್ತಿದ್ದೀರಾ, ಹೆಚ್ಚು ನೀವು ಅಲೋನ್ ಫೀಲ್ ಮಾಡ್ತಿದ್ದೀರಾ, ಹೆಚ್ಚು ಯಾರನ್ನು ನಂಬಬೇಕು ನಂಬಾರ್ದು ಅನ್ನೋದು ನಿಮಗೆ ಒಂದು ರೀತಿ ಗೊಂದಲತೆ ಆಗ್ತಿದೆ. ಎಲ್ಲವೂ ನಿಮ್ಮಿಂದ ಹೋಗ್ಬೇಕಂದ್ರೆ ನೀವು ಆ ಹೋಗಿರೋ ವ್ಯಕ್ತಿ ಬಗ್ಗೆ ಜಾಸ್ತಿ ವರಿ ಮಾಡಬೇಡಿ. ಎಸ್, ಅವರು ಭಗವಂತನ ಮೊರೆ ಹತ್ರ ಹೋಗಿದ್ದಾರೆ. ಆ ಒಂದು ಪೇನಿಂದ ಈಚೆ ಬನ್ನಿ. ಖಂಡಿತ ಕಮಿಂಗ್ ಡೇಸಲ್ಲಿ ನೀವು ಇನ್ನೂ ಹೆಚ್ಚು ಸಕ್ಸಸ್ನ ನೋಡ್ತಿದ್ದೀರಾ. ಫೈಲ್ ನಂಬರ್ 2. ಎಸ್, ಎಸ್, ಈ ಒಂದು ನಿಮ್ಮ ಪೂರ್ವಜರರು ನಿಮ್ಮಿಂದ ಯಾರು ಬಿಟ್ಟು ಹೋಗಿದ್ದಾರೆ ಅವರು ಭಗವಂತನ ಮೊರೆ, ಭಗವಂತನ ಹತ್ರ ಇದ್ದಾರೆ. ಆ್ಯಂಡ್ ನಿಮಗೆ
ಯಾವುದು ಸರಿ ಯಾವುದು ದಾರಿ ನಡಿಬೇಕು ಅನ್ನೋದನ್ನ ಪ್ರೊಟೆಕ್ಷನ್ ಕೃಷ್ಣ ಪರಮಾತ್ಮ ದಾರಿ ತೋರಿಸ್ಕೊಡ್ತಿದ್ದಾರೆ ಫೈಲ್ ನಂಬರ್ 2ಗೆ. ಆ್ಯಂಡ್ ಕೃಷ್ಣನಿಂದ ಏನೋ ಒಂದು ಸಂದೇಶ ಕೂಡ ನಿಮಗೆ ಈ ಒಂದು ವೀಕಲ್ಲಿ ಸಿಗಬಹುದು. ಗಿಣಿಶಾಸ್ತ್ರ ನೀವು ಕೇಳ್ತಿರಬಹುದು. ಆ್ಯಂಡ್ ಏನೋ ಒಂದು ಗುರುಗಳಿಂದ ಏನೋ ಒಂದು ಮೆಸೇಜ್ ನಿಮಗೆ ಸಿಗಬೇಕಾಗಿರಬಹುದು. ಫೈಲ್ ನಂಬರ್ 2. ಎಲ್ಲವೂ ಭಗವಂತ ತೋರಿಸೋ ದಾರಿಯಲ್ಲೇ ನಡೀತಿದ್ದೀರಾ. ಆ್ಯಂಡ್ ಎಲ್ಲೋ ಒಂದು ರೀತಿ ಮನಸ್ಸಿಗೆ ಬೇಸರ ಇದೆ, ನನ್ನ ಜೊತೆ ನೀನಿಲ್ಲ ಅನ್ನೋ ಒಂದು ಮೆಸೇಜ್ ನೀವು ಹೇಳ್ತಿರಬಹುದು ಭಗವಂತನಿಗೆ. ಖಂಡಿತ ಭಗವಂತ ನಿಮ್ಮ ಜೊತೆಗಿದ್ದಾರೆ, ನಿಮ್ಮನ್ನ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ, ನಿಮ್ಮ ಜೊತೆ ನಿಮ್ಮ ಫ್ಯಾಮಿಲಿ ಜೊತೆ ಹೆಚ್ಚು ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ಅದು ಹೆಚ್ಚು ಈ ಒಂದು ವೀಕಲ್ಲಿ ನಿಮಗೆ ಗೋಚರ ಆಗ್ತಿದೆ. ಆ್ಯಂಡ್ ಸರ್ಪ ಕೂಡ ಕಾಣಿಸಬಹುದು. ಆ ಸರ್ಪದಿಂದ ನಿಮಗೆ ಒಂದು ಪ್ರೊಟೆಕ್ಷನ್, ಕೃಷ್ಣನಿಂದ ಪ್ರೊಟೆಕ್ಷನ್ ಸಿಗ್ತಿದೆ. ಎಸ್, ತುಂಬಾನೇ ಪಾಸಿಟಿವ್ ವೈಬ್ಸ್ ಇಲ್ಲಿ ಸಿಗ್ತಿದೆ. ಕೃಷ್ಣದ ಸ್ತೋತ್ರವೋ ಮಂತ್ರವೋ ಪಠನೆ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿರೋ ನೋವನ್ನ ಈಚೆ ತೆಗೆದಾಕ್ಲಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಎಸ್, ಹೆಚ್ಚು ಚಿಂತೆ ಮಾಡಬೇಡಿ. ಆ ಒಂದು ಥಾಟ್ಸಿಂದ ಈಚೆ ಬನ್ನಿ. ಮುಂದೆ ಆಗಬೇಕಾಗಿರೋ ಬದಲಾವಣೆಗಳು, ಮುಂದೆ ಸಿಗಬೇಕಾಗಿರೋ ಅವಕಾಶಗಳ ಬಗ್ಗೆ ವರಿ ಮಾಡಿ. ಫೈಲ್ ನಂಬರ್ 2. ಯಾರು ತುಂಬ ಅಳ್ತಿದ್ದೀರಾ? ಎಸ್, ಹತ್ತುಬಿಡಿ. ನಿಮಗೆ ಎಷ್ಟು ಸಾಧ್ಯ ನೋವಿದೆಯೋ ಅಷ್ಟು ಹತ್ತುಬಿಡಿ. ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿರೋ ಒಂದು ನೋವನ್ನ ಕೃಷ್ಣ ಕೇಳಿಸ್ಕೊಂಡಿದ್ದಾರೆ. ಮನುಷ್ಯರು ಕೇಳಿಸ್ಕೊಂಡಿದ್ದಾರೋ ಇಲ್ವೋ ನಿಮ್ಗದು ಬೇಡ, ಭಗವಂತ ಕೇಳಿಸ್ಕೊಂಡಿದ್ದಾರೆ. ಭಗವಂತ ಅದಕ್ಕೆ ಉತ್ತರ ಇವತ್ತಲ್ಲ ನಾಳೆ ನಿಮಗೆ ಕೊಡ್ತಾರೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ನಿಮಗೆ ತಿಳಿಸ್ತಿದ್ದಾರೆ. ಎಸ್, ನಾವೆಲ್ಲರೂ ಭಗವಂತನ ಮಕ್ಕಳು. ನಾವು ತಪ್ಪು ಮಾಡ್ತೀವಿ, ಕೆಲವು ಸರಿ ಸರಿಯೂ ಮಾಡ್ತೀವಿ. ಅದೆಲ್ಲವೂ ಕ್ಷಮಿಸಿ ಮುಂದೆ ಕರ್ಕೊಂಡು ಹೋಗ್ಬೇಕಾಗಿರೋದು ಭಗವಂತನೇ. ಹೆಚ್ಚು ಯಾವುದಕ್ಕೂ ವರಿ ಮಾಡಬೇಡಿ. ಫೈಲ್ ನಂಬರ್ 2. ಎಸ್, ಓಕೆ. ಈ ಒಂದು ವೀಕಲ್ಲಿ ಯಾರು ಫೈಲ್ ನಂಬರ್ 2 ಚಾಯ್ಸ್ ಮಾಡಿದ್ದೀರಾ, ಸಣ್ಣಾಗಿ ನಿಮಗೆ ಒಂದು ಪುಣ್ಯಕ್ಷೇತ್ರ ದರ್ಶನ ಕೂಡ ಮಾಡ್ತಿದ್ದೀರಾ. ಅಲ್ಲಿ ಒಳ್ಳೆಯ ಸ್ನಾನನೋ ನದಿ ಸ್ನಾನನೋ ಮಾಡಿ ಖಂಡಿತ ನಿಮಗೇನು ನೋವಾಗಿದೆ, ನಿಮಗೇನು ಹರ್ಟ್ ಮಾಡಿದ್ದಾರೆ ಆ ಒಂದು ಸನ್ನಿಧಾನದಲ್ಲಿ ಒಪ್ಪಿಸಿ ಖಂಡಿತ ಆ ಕೃಷ್ಣ ಅದನ್ನ ನಿಮ್ಮಿಂದ ದೂರ ಮಾಡ್ತಾರೆ. ಆ ಪೇನಿಂದ ದೂರ ಮಾಡಿ ಹೊಸದು ಜೀವನ ನಿಮಗೆ ದಾರಿ ತೋರಿಸ್ಕೊಡ್ತಾರೆ. ಆ್ಯಂಡ್ ಗೋ ಪ್ರಾರ್ಥನೆ ಹಾಗೂ ನಂದೀಶ್ವರ ಪ್ರಾರ್ಥನೆ ನಿಮಗೆ ಹೆಚ್ಚು ಈ ಒಂದು ವೀಕಲ್ಲಿ ಫಲನ ಸಿದ್ಧಿಪಡಿಸ್ಕೊಡ್ತಿದೆ. ಫೈಲ್ ನಂಬರ್ 2ಗೆ. ಎಸ್, ಇಷ್ಟು ಕಾರ್ಡು ಕೂಡ ಬಿದ್ದಿದೆ. ಖಂಡಿತ ನಾನು ಇಷ್ಟು ಕಾರ್ಡನ್ನು ತಗೊಳ್ತೀನಿ. ಎಸ್, ಸರ್ಪದ ಎನರ್ಜೀಸ್ ಕಾಣಿಸ್ತಿದೆ. ಆ್ಯಂಡ್ ಸ್ವಲ್ಪ ಶಾಂತಿ ಮಾಡಿಸ್ಕೋಬೇಕಾಗಿರಬಹುದು. ನಿಮ್ಮ ಜಾತಕನ ಪರಿಶೀಲನೆ ಮಾಡಿ. ಯಾರಿಗಿಲ್ಲಿ ಪ್ರೆಗ್ನೆನ್ಸಿ ವಿಚಾರದಲ್ಲಿ ನಿಮಗೆ ನೋವಾಗಿದೆ, ಇನ್ನು ನಿಮಗೆ ಪ್ರೆಗ್ನೆನ್ಸಿ ಆಗಿಲ್ಲ ಅಂತ ನೀವು ವೇಟ್ ಮಾಡ್ತಿದ್ದೀರಾ, ಖಂಡಿತ ಈ ಒಂದು ವೀಕಲ್ಲಿ ಗುಡ್ ನ್ಯೂಸ್ ನೀವು ಕೇಳ್ತಿದ್ದೀರಾ. ಆ್ಯಂಡ್ ಯಾವುದೋ ಒಂದು ಸಂದೇಶನ ಹೇಳಲಿಕ್ಕೆ ಕೃಷ್ಣ ನಿಮ್ಮ ಮನೆಗೆ ಆಗಮಿಸ್ತಿರಬಹುದು. ಯಾವುದಾದ್ರೂ ವ್ಯಕ್ತಿ ಮೂಲಕ ನಿಮಗೆ ಯಾವುದರಲ್ಲಿ ಪರಿಹಾರ ಬೇಕಾಗಿದೆ, ಖಂಡಿತ ಆ ಪರಿಹಾರ ಸಿಗ್ತಿದೆ. ನಿಮಗೇನು ಹರ್ಟ್ ಆಗಿದೆ, ನಿಮಗೇನು ನೋವು ಮಾಡಿದ್ದಾರೆ, ನಿಮ್ಮಿಂದ ಯಾರನ್ನ ದೂರ ಕಳಿಸಿದ್ದಾರೆ ಈ ಭೂಮಿಯಿಂದ, ಆ ವ್ಯಕ್ತಿಗಳಿಗೆ ನರಸಿಂಹಸ್ವಾಮಿ, ನಾ ಆಗ್ಲೇ ಹೇಳಿದೆ, ನರಸಿಂಹಸ್ವಾಮಿಯ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ನಿಮ್ಮ ಜೊತೆ ಇರೋ ಸರೌಂಡಿಂಗ್ ವ್ಯಕ್ತಿಗಳು ಎಲ್ಲೋ ಒಂದು ರೀತಿ ಡಬಲ್ ಗೇಮ್ ಆಡ್ತಿದ್ದಾರೆ. ಆ ವ್ಯಕ್ತಿಗಳನ್ನ ದೂರ ಇಡಿ. ಆ್ಯಂಡ್ ವಿದ್ಯೆಗೆ ಸಂಬಂಧಪಟ್ಟಾಗೆ ಹಾಗೂ ಪಂಚಾಂಗದಲ್ಲಿ ನಿಮಗೆ ಯಾವುದೋ ಒಂದು ಉತ್ತರ ಕೂಡ ಸಿಗಬಹುದು. ಆ್ಯಂಡ್ ಬದಲಾವಣೆ ಇದೆ, ನಿಮ್ಮ ಪ್ರೀತಿಯಲ್ಲೂ ಬದಲಾವಣೆ ಇದೆ. ನಿಮ್ಮ ಇಷ್ಟಪಟ್ಟಿರೋ ಪರ್ಸನ್ ಜೊತೆಗೆ ಕೂಡ ನಿಮಗೆ ಎಂಗೇಜ್ಮೆಂಟ್ ಆಗ್ತಿದೆ. ಭೂಮಿಗೆ ಸಂಬಂಧಪಟ್ಟಾಗೆ ನಿಮ್ಮ ಭೂಮಿಯಲ್ಲಿ ಸಾಕಷ್ಟು ಚೇಂಜಸ್, ನೀವು ಆ ಒಂದು ಸ್ಥಳದಲ್ಲಿ ಮನೆನ ಕಟ್ಟಬೇಕು ಅಂತ ನೀವೇನು ನಿರ್ಧಾರ ಮಾಡಿದ್ದೀರಾ, ಖಂಡಿತ ಅಲ್ಲಿ ಹೆಚ್ಚು ಫಲನ ಸಿದ್ಧಿಪಡಿಸ್ಕೋತಿದ್ದೀರಾ. ಜೊತೆಗೆ ತುಂಬಾನೇ ಪ್ರೊಟೆಕ್ಷನ್ ಕೂಡ ನಿಮಗೆ ಸಿಗ್ತಿದೆ. ಆ್ಯಂಡ್ ರೈತರಿಗೆ ಇನ್ನು ಹೆಚ್ಚು ಬೆಳೆ ಬೆಳೀತಿದ್ದೀರಾ, ಹೆಚ್ಚು ಲಾಭನ ನೋಡ್ತಿದ್ದೀರಾ. ಎಸ್, ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಜೊತೆಗಿದೆ. ಆ್ಯಂಡ್ ಸಾಕಷ್ಟು ನಿಮ್ಮ ಒಂದು ಹಸ್ಬೆಂಡಿಂದ ಆಗಿರ್ಬಹುದು, ನಿಮ್ಮ ವೈಫಿಂದ ಆಗಿರಬಹುದು, ನಿಮ್ಮ ಪೇರೆಂಟ್ಸಿಂದ ಆಗಿರಬಹುದು, ಅಥವಾ ನಿಮ್ಮ ಮಕ್ಕಳಿಂದ ಆಗಿರಬಹುದು ಗಿಫ್ಟ್ ಕೂಡ ನಿಮಗೆ ಸಿಗ್ತಿದೆ.
ಅದು ಒಂದು ರೀತಿ ನಿಮ್ಮ ಮನಸ್ಸಿಗೆ ನಿಮಗೂ ತುಂಬ ಪ್ರೊಟೆಕ್ಷನ್ ಆಗಿರಬಹುದು ಆ ಗಿಫ್ಟ್. ಎಸ್, ಅದೇನು ಅನ್ನೋದು ನಿಮಗೆ ಈ ಒಂದು ವೀಕಲ್ಲಿ ಗೊತ್ತಾಗ್ತಿದೆ. ಶಾಂತಿಯಿಂದ ಇರಿ. ನಿಮ್ಮ ಪೇಷನ್ಸ್ನ ತುಂಬ ಪರೀಕ್ಷೆ ಮಾಡ್ತಿರಬಹುದು ಜನಗಳು ಅಥವಾ ಭಗವಂತನೇ. ಆ ಒಂದು ಪರೀಕ್ಷೆಯಲ್ಲಿ ನೀವು ಒಂದು ವೀಕಲ್ಲಿ ಹೇಗಿದ್ದೀರಾ ಅನ್ನೋದನ್ನ ಭಗವಂತ ನೋಡ್ತಿದ್ದಾರೆ. ಆ್ಯಂಡ್ ಹೆಚ್ಚು ಲಲಿತಾ ಸಹಸ್ರನಾಮನ ಕೇಳಿ ಒಂದು ವೀಕಲ್ಲಿ ಬದಲಾವಣೆ ಚೇಂಜಸ್ ಇದೆ. ಸೊ ಪ್ರತಿನಿತ್ಯ ಸೂರ್ಯ ಮತ್ತು ಚಂದ್ರ ಮಾತ್ರ ನಮ್ಮ ಕಣ್ಣಿಗೆ ಭಗವಂತನಾಗಿ ಕಾಣಿಸೋದು. ಅವರಿಬ್ಬರ ಪ್ರಾರ್ಥನೆನ ಮಾಡ್ತಾ ನೀವು ಕೆಲಸ ಕಾರ್ಯಗಳಲ್ಲಿ ಏನು ಸಿದ್ಧಿಪಡಿಸ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ, ಖಂಡಿತ ಆ ಫಲನ ಸಿದ್ಧಿಪಡಿಸ್ಕೋತಿದ್ದೀರಾ. ಸೂರ್ಯದೇವ ಹಾಗೂ ಚಂದ್ರದೇವರ ಆಶೀರ್ವಾದ ನಿಮ್ಮ ಮನೆಗೂ ನಿಮಗೂ ಪ್ರೊಟೆಕ್ಷನ್ನ ಕೊಡ್ತಿದೆ. ಆ್ಯಂಡ್ ನಿಮಗೆಲ್ಲಿ ಮೋಸ ಆಗಿದೆ, ನಿಮಗೆಲ್ಲಿ ಉತ್ತರ ಸಿಗಬೇಕಾಗಿದೆ, ನಿಮಗೆಲ್ಲಿ ಶಾಂತಿ ಸಿಗಬೇಕಾಗಿದೆ, ಖಂಡಿತ ಅದೆಲ್ಲವೂ ನಿಮಗೆ ಈ ಒಂದು ವೀಕಲ್ಲಿ ಸಿಗ್ತಿದೆ. ಆ್ಯಂಡ್ ಯಾರೋ ಇಲ್ಲಿ ಲಕ್ಷ್ಮೀ ದೇವಿಯ ಫೋಟೋನ ನಿಮ್ಮ ಮನೆಗೆ ತಗೊಂಡು ಬರ್ತಿರಬಹುದು, ಅಥವಾ ನಿಮ್ಮ ಮನೆಯಲ್ಲಿ ಹಾಕಿರೋ ಡೈರೆಕ್ಷನ್ ಸರಿ ಇಲ್ಲದೆ ಇರಬಹುದು. ಲಕ್ಷ್ಮೀ ದೇವಿಯ ಫೋಟೋ ಅದರಾಗಿ ಸ್ವಲ್ಪ ಎಲ್ಲೋ ಹಣಕಾಸಿನ ಸಮಸ್ಯೆ ನಿಮಗೆ ಕಾಡ್ತಿರಬಹುದು. ಆ ಒಂದು ಡೈರೆಕ್ಷನ್ನ ಚೇಂಜ್ ಮಾಡಿ, ಖಂಡಿತ ನಿಮಗೆ ಅಭಿವೃದ್ಧಿ ಆಗುತ್ತೆ. ಎಸ್, ಫೈಲ್ ನಂಬರ್ 2 ಮೆಡಿಟೇಷನ್ ಮಾಡಿ. ಖಂಡಿತ ನಿಮ್ಮ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿ ಏನು ನೋವಿದೆ ಅದೆಲ್ಲವೂ ರಿಲೀಸ್ ಆಗುತ್ತೆ. ಎಸ್, ಫೈಲ್ ನಂಬರ್ 2 ಎನರ್ಜೀಸ್ ಚೆನ್ನಾಗಿದೆ. ಈ ಒಂದು ವೀಕ್ ತುಂಬ ಫಾಸ್ಟ್ ಆಗಿದ್ದೀರಾ. ತುಂಬ ಭಗವಂತನ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಈ ಒಂದು ವೀಕಲ್ಲಿ ಸಿಗ್ತಿದೆ. ಏನು ಸೂಚನೆಗಳು ಸಿಗ್ತಿದೆ ಆ ಸೂಚನೆಯಂತಾನೆ ಅನುಸರಿಸಿ. ಆ್ಯಂಡ್ ಬಿಗ್ ಹ್ಯಾಪಿ ಚೇಂಜ್ ಇದೆ, ಡೋಂಟ್ ಸ್ಟಾಪ್ ಇದೆ. ಆ್ಯಂಡ್ ಹೆಚ್ಚು ರೈನ್ಬೋಸ್ ಕಲರ್ಫುಲ್ ಲೈಫ್ ಈ ಒಂದು ವೀಕ್ ನಿಮಗೆ ಸಿಗ್ತಿದೆ. ಜೂನ್ ಮಂತ್, ಈ ಒಂದು ವಾರದಲ್ಲಿ ಜೂನ್ ಮಂತ್, ಈ ಒಂದು ಮಂತಲ್ಲಿ ಸಾಕಷ್ಟು ನಿಮಗೇನು ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಆ ಕೆಲಸ ಖಂಡಿತ ಕಂಪ್ಲೀಟ್ ಆಗ್ತದೆ. ಆ್ಯಂಡ್ ಹಳೆಯ ಸ್ನೇಹಿತರನ್ನ ಭೇಟಿ ಕೂಡ ಮಾಡ್ತಿದ್ದೀರಾ, ಅವರಿಂದ ಕೂಡ ನಿಮಗೆ ಒಂದು ಹೆಲ್ಪಿಂಗ್ ಸಿಗ್ತಿದೆ. ಆ್ಯಂಡ್ ಒಂದೊಳ್ಳೆ ಗೈಡೆನ್ಸ್ ಸಿಗ್ತಿದೆ ನಿಮಗೆ. ಫೈಲ್ ನಂಬರ್ 2, ಲೆಟ್ಸ್ ಸಿ ದ ಮೆಸೇಜ್. ಖಂಡಿತ ಯಾವ ಪ್ರೀತಿನ ನೀವು ಕಳ್ಕೊಂಡಿದ್ದೀರಾ ಆ ಪ್ರೀತಿನ ಭಗವಂತ ಬೇರೆ ರೂಪದಲ್ಲಿ ನಿಮಗೆ ದಾರಿ ತೋರಿಸ್ಕೊಡ್ತಿದ್ದಾರೆ. ಆ್ಯಂಡ್ ನಿಮ್ಮ ಪಾರ್ಟ್ನರ್ಗೋಸ್ಕರ ನೀವು ವೇಟ್ ಮಾಡ್ತಿದ್ರೆ ಆ ಪ್ರೀತಿ ವಾಪಸ್ ನಿಮಗೆ ಸಿಗ್ತಿದೆ. ಆ್ಯಂಡ್ ಈ ಒಂದು ನಿಮ್ಮಿಂದ ಈ ಭೂಮಿನ ತ್ಯಜಿಸಿ ಹೋಗಿರೋ ವ್ಯಕ್ತಿಗಳ ಬಗ್ಗೆ ಹೆಚ್ಚು ನೀವು ವರಿ ಮಾಡ್ತಿದ್ದೀರಾ, ಅಥವಾ ಯಾರನ್ನ ನೀವು ಕಳ್ಕೊಂಡಿದ್ದೀರಾ. ಎಸ್, ಆ ಪ್ರೀತಿನ ಮರೆಸಿ ಬೇರೆ ಹೊಸ ಪರ್ಸನ್, ಹೊಸ ಪ್ರೀತಿ ನಿಮ್ಮ ಲೈಫಿಗೆ ಸಿಗ್ತಿದೆ. ಜೊತೆಗೆ ಹೆಚ್ಚು ಭಗವಂತನ ಆಶೀರ್ವಾದ ಪ್ರೀತಿ ನಿಮಗೆ ಸಿಗ್ತಿದೆ. ಫೈಲ್ ನಂಬರ್ 2. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ಒಂದು ರೀಡಿಂಗ್ನ ನಾನಿಲ್ಲೇ ಮುಗಿಸ್ತಾ ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್ ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್. ತಾಯಿ ಚೌಡೇಶ್ವರಿ ಅಮ್ಮ ನಿಮ್ಮ ಎಲ್ಲ ನೋವನ್ನು ತೊಳೆದಾಕಿ ಹೊಸ ಬದುಕನ್ನ ನಿಮಗೆ, ಹೊಸ ಪ್ರೀತಿನ, ಹೊಸ ದಾರಿನ ತೋರಿಸ್ತೀನಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ನಮಸ್ತೆ. ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ಲವ್ ಯು ಆಲ್, ಟೇಕ್ ಕೇರ್, ಬೈ.